ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪಕ್ಕದಲ್ಲಿ ಜ್ಯೋತಿರ್ಭಾಸ್ಕರ, ಮುಂದೆ ಆ ಜ್ಞಾನಭಾಸ್ಕರ. ಎರಡು ಭಾಸ್ಕರಗಳ ಮಧ್ಯೆ ಈ ಪ್ರಕಾಶ ಮಂದದೀಪವಾಗಿ ಬಿಟ್ಟಿದ್ದಾನೆ. ವಿಶಿಷ್ಟಾದ್ವೈತವನ್ನೂ ಅವರು ಅಧ್ಯಯನ ಮಾಡಿದ್ದಾರೆ ಅಂತ ವೆಂಕಟನಾರಾಯಣನವರು ಹೇಳಿದರು. ಅವ್ರ ಮುಖ ನೋಡಿದ್ರೆ ಅವರೇ ವಿಶಿಷ್ಟಾದ್ವೈತಿಗಳಲ್ರಿ ಅಂತ ಅನಿಸುತ್ತೆ. ಆದರೆ ರಾಮಾಯಣದಲ್ಲಿ ಶ್ರೀರಾಮರ ಸಂದರ್ಶನಕ್ಕೆ ಬಂದಂತಹ ಮುನಿಗಳಲ್ಲಿ ಈ ಬ್ರಹ್ಮನ ನಖದಿಂದ ಉದ್ಭವವಾದಂತಹ ವೈಖಾನಸರು ಅಂತ ಇದ್ದರು ಅಂತ. ಅಂದರೆ ಶ್ರೀ ರಾಮಾನುಜಾಚಾರ್ಯರು ಇತ್ತೀಚಿನವರು. ಈ ವೈಖಾನಸರು ಶ್ರೀರಾಮರ ಕಾಲದಲ್ಲಿಯೇ ಇದ್ದವರು. ತಿರುಪತಿಯ ತಿಮ್ಮಪ್ಪನ ಸೇವೆಯನ್ನು ಮಾಡತಕ್ಕಂತಹವರು ಮೇಲ್ನೋಟಕ್ಕೆ ಅಯ್ಯಂಗಾರು ಅಂತ ಅನಿಸುತ್ತೆ. ಅವರು ಅಯ್ಯಂಗಾರಲ್ಲ, ವಾಚ್ಯಾದ ಅಯ್ಯಂಗಾರ ಅನ್ನೋದು. ಸತ್ಯ ಏನಪ್ಪ ಅಂದರೆ ಅವರು ವೈಖಾನಸರು ಅಂತ. ಅಂದರೆ ಶ್ರೀಮದ್ ರಾಮಾಯಣದಲ್ಲಿ ರಾಮದರ್ಶನವನ್ನು ಮಾಡಿದಂತಹ ವೈಖಾನಸರ ಪರಂಪರೆಯಲ್ಲಿ ಬಂದಂತಹ ಈ ವೈಖಾನಸರು ಇವತ್ತು ರಾಮದರ್ಶನಕ್ಕೆ ಬಂದಿದ್ದಾರೆ ಅಂತ. ಹೀಗಾಗಿ ಅವರು ತಮ್ಮ ಗುರುಗಳನ್ನು ಶ್ರೀರಾಮಾನುಜಾಚಾರ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಷ್ಣು ಅಂತ ಕರೀತಾರೆ. ಹೀಗಾಗಿ ತಿರುಪತಿಯ ಎಲ್ಲ ಅರ್ಚಕರು ವೈಖಾನಸರಾದ್ದರಿಂದ ಅವರು ಶ್ರೀ ರಾಮಾನುಜಾಚಾರ್ಯರಿಗಿನ್ನ ಹಿಂದಿನವರಾದ್ದರಿಂದ ಈ ಸನ್ಮಾನ್ಯ ಶ್ರೀಹರ್ಷರು ಅವರಿಗಿನ್ನ ಹಿಂದಿನವರಾಗಿ ಮಹಾಶಕ್ತರಾಗಿದ್ದಾರೆ, ವಿನೀತರಾಗಿದ್ದಾಗೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು, ನಾನು ಬಹಳ ಬಾರಿ ಜ್ಯೋತಿಷಕ್ಕೆ ನಾನು ಬೆಲೆ ಕೊಡಲ್ಲ, ಜ್ಯೋತಿಷಿಗಳಿಗೆ ಬೆಲೆ ಕೊಡಲ್ಲ, ಜ್ಯೋತಿಷಕ್ಕಲ್ಲ. ಯಾಕೆಂದರೆ ಈ ಜ್ಯೋತಿಷಿಗಳೆಲ್ಲ 199 ಜನ ಬರೀ ಹಣ ಮಾಡುವುದು ಹೇಗೆ ಅನ್ನೋದು ಅಷ್ಟೇ ಅವ್ರಿಗೆ ಗೊತ್ತಿರತಕ್ಕಂಥದ್ದು. ಚೂಚೋಲ ಬರ್ತಿದ್ದ ಹಾಗೇನೆ, ಓ ಅಶ್ವಿನಿ ನಕ್ಷತ್ರ ಗಣಪ, ನೀವು ಫಲ ಹೇಳ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾರೆ. ಜ್ಯೋತಿಷಿಗಳಲ್ಲಿ 199 ಭಾಗ ಅಂಥದ್ದೇ. ಅದಕ್ಕೆ ನಂಗೆ ಜ್ಯೋತಿಷಿಗಳ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ, ಅವರೆಲ್ಲ ಶಾಪ ಹಾಕ್ತಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದರಲ್ಲಿ ವಿನಾಯಿತಿಯೂ ಇರಬಹುದಲ್ಲ. ಅಂತಹ ಎಲ್ಲೋ 1000ಕ್ಕೊಬ್ಬರೋ 1,00,000ಕ್ಕೊಬ್ಬರೋ ಇರಬಹುದಾದಂತಹ, ನೀವು ಜ್ಯೋತಿಷವನ್ನು ಹೇಳುವುದಕ್ಕಿಂತ ಮುನ್ನ ಯಜ್ಞಯಾಗಗಳನ್ನು ಮಾಡಿ ಸೂರ್ಯನಾರಾಯಣನನ್ನು ನಿಮ್ಮವನನ್ನಾಗಿ ಮಾಡಿಕೊಂಡ್ರೆ ಮಾತ್ರವೇ ಆ ಗ್ರಹಾಧಿಪತಿಯ ಅದೃಷ್ಟವೋ ದೃಶ್ಯವೋ ಇದ್ದ ಮಾತ್ರಕ್ಕೇನೆ ನೀವೇನಾದರೂ ಜ್ಯೋತಿಷವನ್ನು ಹೇಳಕ್ಕೆ ಸಾಧ್ಯ ಇರೋದು. ಹಾಗೆ ಪ್ರತಿನಿತ್ಯವೂ ನಿತ್ಯಾನುಷ್ಠಾನದಲ್ಲಿ ಇಟ್ಕೊಂಡಿರತಕ್ಕಂಥವರು ಈ ಜ್ಯೋತಿರ್ಭಾಸ್ಕರರು. ಹೀಗಾಗಿ ಅವರ ಬಗ್ಗೆ ನನಗೆ ಬೆಲೆ ಉಂಟು. ಅಂತಹವರು ಇವತ್ತು ಆಗಮಿಸಿದ್ದಾರೆ. ನನಗೆ ತುಂಬ ಸಂತೋಷವಾಗಿದೆ. ಇವತ್ತು ನಾವು ಕಥೆ ಹೇಳೋಕ್ಕೆ ಶುರು ಮಾಡಿದ್ದೀವಿ ಅಂದರೆ ಹಿಂದಿನ ದಿವಸದ ಸ್ವಲ್ಪ ಹೇಳಪ್ಪ ಅಂತ ಹೇಳ್ತಾರೆ. ಬರದೇ ಇರುವವರಿಗೆ ಒಂದು ಸಂಬಂಧ ಏರ್ಪಡಲಿ. ಹಾಗೂ ನಾಗೇಂದ್ರ ಅವರು ಬಂದಿಲ್ಲ, ಪದ್ಮನಾಭ ಅವರು ಬಂದಿಲ್ಲ, ಆದ್ದರಿಂದ ಇವತ್ತು ಹೇಳೋಣ ಮುಂಚೂರು ಕೊನೆಯ ಭಾಗವನ್ನು. ಒಂದು ಶ್ರೀರಾಮರಿಗೆ ಇದ್ದಂತಹ ದಿವ್ಯ ದರ್ಶನ, ಇನ್ನೊಂದು ಸುಗ್ರೀವ ಉದ್ದೇಶಪೂರ್ವಕವಾಗಿಯೇ ಸತ್ಯವನ್ನು ಮುಚ್ಚಿಟ್ಟಿದ್ದಂತಹದ್ದರ ಬಹಿರಂಗ ಪ್ರದರ್ಶನ. ಸುಗ್ರೀವ, ನಾನು ಹಿಂದೆ ಆಗಲೇ ಹೇಳಿದೆ, ನಾವು ಹೊಗಳಬಹುದಾದಂತಹ ಕಪೀಶ್ವರ ಏನೂ ಅಲ್ಲ. ಅಣ್ಣ ಗುಹೆಯಲ್ಲಿ ಹೋಗಿ ಒಂದಷ್ಟು ಕಾಲ ಆಗ್ತಿದ್ದಾಗೆ ಗುಹೆಯ ಬಾಗಿಲಿಗೆ ಬಂಡೆ ಬಿಡದಂಥ ತಮ್ಮ ಅವನು ಏನು ಪ್ರಶಂಸೆಗೆ ಗುರಿ ಅವನೇನೂ ಅಲ್ಲ. ಅವನಿಗೆ ರಾವಣ ಎಲ್ಲಿದ್ದಾನೆ, ರಾವಣನ ಜಾಗ ಯಾವುದು ಎಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ವಾಲಿಯೇ ಅವನನ್ನು ಹಿಡ್ಕೊಂಡು ಬಂದು ಕಟ್ಟಾಕಿದ್ದ. ಹೀಗಾಗಿ ಸುಗ್ರೀವನಿಗೆ ಗೊತ್ತಿದೆ. ಆದರೂ ಸುಗ್ರೀವ ಶ್ರೀರಾಮರಿಗೆ ಹೇಳಲಿಲ್ಲ, ಇಂಥ ಕಡೆ ಇದ್ದಾನಪ್ಪ ರಾವಣ ಅಂತ ಹೇಳಲಿಲ್ಲ. ಅವನು ಮಹಾ ಕಾರ್ಯಸಾಧಕ ಆತ, ತನ್ನ ಕೆಲಸ ಆಗಲಿ ನೋಡ್ಕೊಳ್ಳೋಣ ಅಂತ ಇದ್ದ. ಈಗ 4 ದಿಕ್ಕುಗಳಿಗೂ ಕಳಿಸಿದ್ದಾನೆ. ಮತ್ತು ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥವ್ರ ವೈಶಿಷ್ಟ್ಯ ಏನು, ವೈಜ್ಞಾನಿಕವಾಗಿ ನಮ್ಮಲ್ಲಿರತಕ್ಕಂಥ ದಾಖಲಾತಿಗಳೇನು, ಅದೆಲ್ಲ ನಾನು ನಿನ್ನೆ ನಿಮ್ಮಲ್ಲಿ ಮಂಡನೆ ಮಾಡಿದ್ದೇನೆ. ಹೇಗೆ ದಕ್ಷಿಣ ಅಮೆರಿಕಾದಲ್ಲಿ ರಾಮರ ಹೆಸರು ಈ ಹೊತ್ತಿಗೂ ವಿಜೃಂಭಿಸಿದೆ, ಹೇಗೆ ಮೊಟ್ಟ ಮೊದಲನೆಯ ವೈಮಾನಿಕ ಅಲ್ಲಿ ಹೋಗಿ ಇಳಿದ, ಅತಲ ವಿತಲ ಸುತಲ ಅಂದರೆ ಅರ್ಥ ಏನು, ಇವುಗಳನ್ನೆಲ್ಲ ನಾನು ನಿನ್ನೆ ಮಾತಾಡಿದ್ದೇನೆ.
ಆ ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ಕಳಿಸಿದಂತಹ ಸುಗ್ರೀವ ತನ್ನ ವಾನರ ಪಡೆಯನ್ನು ಯಾರಿಗೂ ಏನೂ ಹೇಳದೆ ಹನುಮಂತನಿಗೆ ಹೇಳ್ತಾ ಇದ್ದಾನೆ, ನೀನು ಈ ಕಡೆಗೆ ಹೋಗು, ನಿನ್ನನ್ನೇ ನಾವು ನಂಬಿಕೊಂಡಿದ್ದೇವೆ. ಅದನ್ನು ಶ್ರೀರಾಮರು ನೋಡಿದ್ದಾರೆ. ಸುಗ್ರೀವ ಹನುಮಂತನ ಜೊತೆಗೆ ಮಾತನಾಡ್ತಾ ಇದ್ದದ್ದನ್ನು ನೋಡಿದ ಮಾತ್ರಕ್ಕೆ ಶ್ರೀರಾಮರು ನಿರ್ಣಯಕ್ಕೆ ಬರಲಿಲ್ಲ. ತಾರೆಯ ಸಂದರ್ಭದಲ್ಲಿ ವಿಮಾನ ಬಭೂವ, ಒಂದು ಕ್ಷಣ ಮಾತ್ರ ಭವಿಷ್ಯಕ್ಕೆ ಹೋಗಿ ಹಿಂದೆ ಬಂದವರು ಶ್ರೀರಾಮರು ಮುಂದೆ ಆಗುವುದನ್ನು ದರ್ಶಿಸಿ ಮುಹೂರ್ತ ಮಾತ್ರಂ ವಿಮಾನ ಬಭೂವ. ಹಾಗೆ ಹನುಮಂತನ ಹತ್ತಿರ ಶ್ರೀರಾಮರು ಮಾತನಾಡಿದ್ದಾರೆ ಅಂದರೆ ಇದನ್ನು ನಾನು ಮತ್ತೊಮ್ಮೆ ಹೇಳಬೇಕು. ಈ ಸುಗ್ರೀವನಾಗಲಿ ಇವರೆಲ್ಲ ನೆಪ ಮಾತ್ರ. ಶ್ರೀರಾಮರ ವ್ಯಕ್ತಿತ್ವಕ್ಕೆ, ಶ್ರೀರಾಮರ ಶಕ್ತಿಗೆ ಹನುಮಂತ, ಜಾಂಬುವಂತ, ಸುಗ್ರೀವ ಎಲ್ಲರೂ ಒಂದರ್ಥದಲ್ಲಿ ನೆಪಗಳೇ. ಅವರು ನೇರವಾಗಿ ಕಾರ್ಯಾಚರಣೆ ಮಾಡುವಂತಿಲ್ಲ. ಅದು ಕಾರಣ ಈ ಮಾನವೀಯ ಸಂಬಂಧಗಳನ್ನು, ಸಾಧನೆಗಳನ್ನು ಬಳಸ್ಕೊಳ್ತಾ ಇದ್ದರು. ಅದು ಈ ಸಂದರ್ಭದಲ್ಲಿ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಹನುಮಂತನೇ ಹೋಗ್ತಾನೆ, ಹನುಮಂತನೇ ಲಂಕೆಗೆ ಹೋಗ್ತಾನೆ, ಹನುಮಂತನೇ ಸೀತೆಗೆ ಕೊಡ್ತಾನೆ ಮುದ್ರಿಕೆಯನ್ನು ಅನ್ನುವುದು ಶ್ರೀರಾಮರಿಗೆ ಪಕ್ಕಾ ಆಗಿಬಿಟ್ಟಿತ್ತು, ಅತ್ಯಂತ ಖಚಿತವಾಗಿತ್ತು. ಇಲ್ಲದೇ ಇದ್ದಿದ್ದರೆ ಅವರು ತಮ್ಮ ಮುದ್ರಿಕೆ ನೀನು ಯಾರಿಗೋ ಕೊಡ್ಬೋದಾಗಿತ್ತಲ್ರಿ, ಅದು ಯಾಕೆ ಹನುಮಂತನೇ ಕರೆದು ತಗೊಳ್ಳೋ ಅಂತ ಕೊಟ್ಟರು? ಇದು ಬಹಳ ರಹಸ್ಯವನ್ನು ಅಧ್ಯಯನ ಮಾಡಬೇಕು ನೀವು. ಯಾಕಾಗಿ ಶ್ರೀರಾಮರು ಹನುಮಂತನಿಗೆ ಕೊಟ್ಟರು? ಹನುಮಂತನಿಗೆ ಕೊಟ್ಟರು ಅಂದರೆ ಅವ್ರಿಗೆ ಗೊತ್ತಿತ್ತು ಇವನೇ ಸೀತೆ ಹತ್ರಕ್ಕೆ ಹೋಗ್ತಾನೆ, ಸೀತೆ ಇರೋದೇ ದಕ್ಷಿಣ ದಿಕ್ಕಿನಲ್ಲಿ. ಇದೆಲ್ಲ ಶ್ರೀರಾಮರಿಗೆ ಗೊತ್ತು, ತೋರಿಸ್ತಿಲ್ಲ. ಅದನ್ನೇ ಧ್ವನಿ ಅಂತ ಕರೀತಕ್ಕಂಥದ್ದು. ನಾವು ಕಾವ್ಯವೊಂದನ್ನು ಅಧ್ಯಯನ ಮಾಡುವಾಗ ಬರೀ ವಾಚ್ಯವಷ್ಟೇ ಅಲ್ಲ, ಧ್ವನಿಯೂ ಬಹಳ ಪ್ರಧಾನವಾದದ್ದು ಅಂತ. ರಾಮರು ಹನುಮಂತನಿಗೆ ಮುದ್ರಿಕೆಯನ್ನು ಕೊಟ್ಟರೂ ಅನ್ನತಕ್ಕಂಥ ಒಂದು ವಾಕ್ಯ ಸಾಕು. ಆನಂತರ ಹನುಮಂತ ಹೋಗಿ ಹುಡುಕಿ ಮಾಡಿ ಕೊಟ್ಟು ಬಂದು ಅದೆಲ್ಲ ಸುಮ್ಮನೆ ವಾಚ್ಯ, ಮೇಲ್ನೋಟ, ಕಾವ್ಯ. ಆದರೆ ಅಂತರ್ದೃಷ್ಟಿ ಏನಪ್ಪ ಅಂದರೆ ಶ್ರೀರಾಮರಿಗೆ ಗೊತ್ತಿದೆ, ಈ ಮುದ್ರಿಕೆ ಹೋಗಿ ಸೀತೆಗೆ ತಲುಪಿಸ್ತಕ್ಕಂಥವನೇ ಹನುಮಂತ. ಅರ್ಥ ಹನುಮಂತನಿಗೇ ಗೊತ್ತು, ಹನುಮಂತನೇ ಹೋಗ್ತಾನೆ. ಹನುಮಂತನೇ ಎಲ್ಲಿ ಹೋಗ್ತಾನೆ? ಸೀತೆ ಹತ್ರ ಹೋಗ್ತಾನೆ. ಸೀತೆ ಎಲ್ಲಿದ್ದಾಳೆ? ಇಂಥ ಕಡೆ ಇದ್ದಾಳೆ, ಅದು ಗೊತ್ತಿದೆ ಶ್ರೀರಾಮರಿಗೆ. ನಯವಂತ ಬಲವಂತ ಮತಿವಂತ ಹನುಮಂತ, ದೈಹಿಕ ಪರಾಕ್ರಮದಿ ನೀನೇ ಅನಂತ. ಖಗಪತಿಯ ಹಿಂದಿಕ್ಕಿ ನಭದಲ್ಲಿ ನುಗ್ಗುವೆಯೋ, ಲಂಘಿಸುತ್ತ ಹಾರುವೆಯೋ ಸ್ವರ್ಗವನ್ನು. ನಾವೆಯಲು ತೇಲುವೆಯೋ ಸಾಗರದಿ ಈಜುತ್ತ. ಸುಗ್ರೀವ ಹನುಮಂತನನ್ನು ಕುರಿತು ಹನುಮಂತನ ಜೊತೆಗೆ ಮಾತನಾಡ್ತಾ ನಿನ್ನ ಶಕ್ತಿ ಎಷ್ಟು ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಯಕ್ಷ ರಾಕ್ಷಸರಲ್ಲ, ಕಿನ್ನರರು ಕಿಂಪುರುಷರು ಎಲ್ಲರೂ ಗೊತ್ತುಂಟು. ಹನುಮಂತ, ನಿನಗೆ ಯಾರಯ್ಯ ಗೊತ್ತಿಲ್ಲ? ಈ ಎಲ್ಲರೂ ಗೊತ್ತಿದ್ದಾರೆ. ದೈತ್ಯ ದಾನವರೂರು ಎಲ್ಲವನು ಅರಿತಿರುವೆ, ಸ್ವರ್ಗದೂರಿನ ದಾರಿ ಮನದಿ ಮುದ್ರೆ. ಎಲ್ಲ ನಿನಗೆ ಗೊತ್ತಿದೆ. ಹೆಚ್ಚೇಕೆ ಇನ್ನೆಷ್ಟು ಹೇಳಲಿ ನಿನ್ನ ಪರಾಕ್ರಮಕ್ಕೆ? ವಿಶ್ವದಲ್ಲಿ ನೀನರಿಯದುದು ಏನು? ನಿನಗೆ ವಿಶ್ವದಲ್ಲಿ ಗೊತ್ತಿಲ್ಲದೇ ಇರತಕ್ಕಂಥದ್ದೇನಿದೆ? ಎಲ್ಲವನ್ನೂ ನೀನು ಅಧ್ಯಯನ ಮಾಡಿದ್ದೀಯ, ಎಲ್ಲವೂ ನಿನಗೆ ಗೊತ್ತಿದೆ. ಅಡ್ಡಿಯುಂಟೆ ನಿನಗೆ ಗುಡ್ಡಗಡ್ಡ? ಯಾವುದಡ್ಡ ಇದೆ ನಿನಗೆ? ಗಡ್ಡ ಬಿಟ್ಟು ಋಷಿಗಳೂ ಅಡ್ಡ ಇಲ್ಲ ನಿನಗೆ, ಅಥವಾ ಗುಡ್ಡಗಾಡುಗಳು ನಿನಗೆ ಅಡ್ಡವಿಲ್ಲ. ಎಲ್ಲೆಲ್ಲಿ ಬೇಕಾದರೂ ಪ್ರಯಾಣ ಮಾಡಬಲ್ಲಂಥ ಶಕ್ತನಾಗಿದ್ದೀಯ ನೀನು. ಮಾರುತನ ಮಗ ನೀನು, ಮಾರುತಿಯ ಸಮರಾರು. ಶ್ರೀರಾಮ, ನಮಗೆಲ್ಲ ನೀನೇ ಮುಖ್ಯ ಪ್ರಾಣ, ನಿತ್ರಾಣರಾಗಿ ಹೇವು ಕೊಡುವೆಯ ತ್ರಾಣ ಅಂತ ಕೇಳಿದ್ದ.
ಹನುಮಂತನನ್ನು ಸುಗ್ರೀವ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾನೆ. ನಾವೆಲ್ಲ ನಿಶ್ಶಕ್ತರಾಗಿ ಬಿಟ್ಟಿದ್ದೇವೆ, ನಿತ್ರಾಣರಾಗಿ ಬಿಟ್ಟಿದ್ದೇವೆ, ಉಡುಗಿ ಹೋಗಿದೆ ನಮ್ಮ ಶಕ್ತಿಯೆಲ್ಲ. ನೀನು ನಮಗೇನಾದರೂ ಶಕ್ತಿಯನ್ನೋ ಮಾರ್ಗವನ್ನೋ ಬೆಳಕನ್ನೋ ಕೊಡ್ತೀಯಾ, ಕೊಡಬಲ್ಲೆಯಾ? ಹಾಗೆ ಹೇಳುವುದರ ಮೂಲಕ ಹನುಮಂತನೇ ಕಾರ್ಯಸಾಧಕ ಅನ್ನತಕ್ಕಂಥದ್ದನ್ನು ವಾಲ್ಮೀಕಿ ಮಹರ್ಷಿಗಳು ಸುಗ್ರೀವನ ಮೂಲಕ ರಾಮ ಸಾಕ್ಷ್ಯದಲ್ಲಿ ದಾಖಲು ಮಾಡ್ತಾರೆ. ಆಯಿತು, ಹನುಮಂತ ಕಾರ್ಯಭಾರವನ್ನು ಒಪ್ಪಿಕೊಂಡು ಶ್ರೀರಾಮರು ಕೊಟ್ಟ ಮುದ್ರಿಕೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೊರಟ. ಅವರ ಸಿಬ್ಬಂದಿಯೆಲ್ಲ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿತು. ಹಲವಾರು ಸ್ವರ್ಗಗಳು, ಅದು ಯಾವುದನ್ನು ನಾನು ಹೇಳಲ್ಲ, ಎಲ್ಲವನ್ನೂ ಸುತ್ತಾಡಿಕೊಂಡು ಬಂದಿದ್ದಾರೆ. ಸ್ವಯಂ ಪ್ರಭೆ ಎನ್ನತಕ್ಕಂತಹ ಅಪ್ಸರಸಿಯೋ ಋಷಿ ಪತ್ನಿಯೋ ಋಷಿಕೆಯೋ ಆಕೆಯ ಉದ್ಯಾನವನದಲ್ಲಿ ಸಿಕ್ಕಾಕೊಳ್ತಾರೆ. ಆಕೆ ಹೊರಗಡೆ ತಂದು ಸಮುದ್ರದ ಅಂಚಿನಲ್ಲಿ ಆ ವಾನರರನ್ನೆಲ್ಲ ಇಳಿಸಿ ಹೋಗ್ತಾಳೆ. ಆಸಕ್ತಿಗಳು ಓದಿ ಅದನ್ನೆಲ್ಲ. ಈಗ ವಿಶಾಲವಾದ ಸಮುದ್ರ, ಅಲ್ಲಿ ಆ ಪರ್ವತ ಗುಡ್ಡ ಬೆಟ್ಟ ಎಲ್ಲ ಇದೆ, ಅದರೊಳಗೆ ವಾನರರೆಲ್ಲ ಇದ್ದಾರೆ. ಇದನ್ನು ದಾಟುವುದು ಹೇಗೆ ಎನ್ನುವುದು ಪ್ರಶ್ನೆ. ಆ ಪ್ರಶ್ನೆ ಉತ್ತರ ಗೊತ್ತಿಲ್ಲದ ಪ್ರಶ್ನೆ. ನಿನ್ನೆ ಆಗಲೇ ಹೇಳಿದ್ದೇನೆ, ಅಷ್ಟು ಹೊತ್ತಿಗೆ ಸಂಪಾತಿ ತನ್ನ ದೃಷ್ಟಿ ಶಕ್ತಿಯಿಂದ ಆ 100 ಯೋಜನಗಳ ದೂರದಲ್ಲಿ ಇರತಕ್ಕಂತಹ ಲಂಕಾನಗರಿಯ ಒಳಗೆ ಇರತಕ್ಕಂಥ ಅಶೋಕವನ, ಎಷ್ಟು ಚೆನ್ನಾಗಿದೆ ನೋಡಿ ಆ ಹೆಸರುಗಳೆಲ್ಲ. ಅದು ಅಶೋಕವನವಂತೆ. ಅಲ್ಲಿ ಶೋಕಭರಿತಳಾದ ಸೀತೆಯೇ ಹೇಳ್ತಾ ಕೂತ್ಕೊಂಡಿದ್ದಾಳೆ. ವಿರೋಧಾಭಾಸ ಅಲಂಕಾರ ಇದು. ಅಶೋಕವನ, ಅದರೊಳಗೆ ಇರತಕ್ಕಂಥ ಸೀತೆ, ಇಷ್ಟನ್ನೂ ನೋಡಿದ್ದಾನೆ ಸಂಪಾತಿ. ಇಷ್ಟನ್ನೂ ನೋಡಿ ನನಗಿದೆಲ್ಲ ಕಾಣಿಸ್ತಾ ಇದೆ ನಿಚ್ಚಳವಾಗಿ, ನೀವು ಹೋಗಿ ನಿಮಗೆ ಸೀತೆ ಕಾಣಿಸ್ತಾಳೆ ಅಂತ ಹೇಳಿದ. ಇರುವುದೆಲ್ಲಿ ಅಂತ ಗೊತ್ತಾಯಿತು. ಈಗ ಪ್ರಶ್ನೆ ಇರತಕ್ಕಂಥದ್ದು ಹೋಗುವುದು ಹೇಗೆ? ಎಲ್ಲರೂ ಅಂಗದ ಜಾಂಬವಂತ ಎಲ್ಲ ಕೂತ್ಕೊಂಡು ಎಲ್ಲರನ್ನು ಕೇಳಿದ್ದಾರೆ. ನಿಮ್ಮ ಹಾಗೆ ಎಲ್ಲ ಸೇರಿದ್ದಾರೆ. ಏನಪ್ಪ ನೀನು ಎಷ್ಟು ದೂರ ಹಾರ್ತೀಯಾ? ನಾನು 10 ಅಡಿ ಹಾರ್ತೀನಿ, ನಾನು 20 ಯೋಜನೆ ಹಾರ್ತೀನಿ, ನಾನು 30 ಯೋಜನೆ ಹಾರ್ತೀನಿ ಎಲ್ಲ ಹೇಳ್ತಾ ಇದ್ದಾರೆ. ₹100 ಆಗಬೇಕಾದ್ರೆ 100 ರೂಪಾಯಿ ಸೇರಬೇಕಲ್ಲ. 99 100 ರೂಪಾಯಿ ಆಗಲ್ವಲ್ಲ ಅದು. ಜಾಂಬವಂತ ಹೇಳ್ದ, ನಾನು ಮುದುಕ ಆಗಿಬಿಟ್ಟಿದ್ದೀನಿ ರೀ. ಒಂದು ಕಾಲದಲ್ಲಿ ಆ ವಾಮನ ತ್ರಿವಿಕ್ರಮನಾಗಿ ಬೆಳೆದಾಗ ನಾನು ಆ ವಾಮನನ ಪಾದವನ್ನು 3 ಸಲ ಸುತ್ತುಬಿಟ್ಟಿದ್ದೆ. ಅಂದರೆ ಇನ್ನು ಎಷ್ಟು ವಿಸ್ತಾರವಾದ್ದು, ಅಂದರೆ ಆ ಇಡೀ ಪಾದವೇ ಭೂಮಿಯನ್ನು ಆಕ್ರಮಿಸಿಬಿಟ್ಟಿದೆ. ಅದನ್ನು 3 ಸಲ ಸುತ್ತಬಿಟ್ಟಿದ್ದೆ ನಾನು. ಆದರೆ ಈ ಮುದುಕ ಆಗಿಬಿಟ್ಟಿದ್ದೀನಪ್ಪ. ಅದಕ್ಕೆ ನಾನೊಂದು 90 ಯೋಜನೆ ಹಾರಬಹುದು, ಆದರೆ 90 ಯೋಜನೆ ಹಾರಿದರೂ ಸಮುದ್ರದಲ್ಲೇ ಬೀಳ್ತೀನಿ. 100 ಯೋಜನೆ ಹಾರಿ ಆ ಕಡೆಗೆ ಹೋಗಬೇಕಲ್ಲ. ಅಂಗದ ಯುವರಾಜ ಅವನು ಹೇಳಿದ, ಅಹಮೇ ತದ್ಗಮಿಷ್ಯಾಮಿ ಯೋಜನಾನಾಂ ಶತಂ ಮಹತ್. ನಾನು 100 ಯೋಜನೆ ಹಾರ್ತೀನಿ ರೀ, ಎರಡನೇ ಮಾತೇ ಇಲ್ಲ, ಹಾರೇ ಬಿಡ್ತೀನಿ. ಅಲ್ಲಿಗೆ ಎಲ್ರಿಗೂ ಅನ್ನಿಸ್ತು, ಅಲ್ಲಿಗೆ ಈ ಶತಯೋಜನ ವಿಸ್ತೀರ್ಣವಾದ ಅಂಬುಧಿಯನ್ನು ಹಾರತಕ್ಕಂಥವನು ಒಬ್ಬನಿದ್ದಾನೆ ನಮ್ಮಲ್ಲಿ, ಅವನು ಅಂಗದ. ಆದರೆ ಒಂದು ಪುಟ್ಟ ಸಮಸ್ಯೆ ಇದೆ. ನಿವರ್ತನೇತು ಮೇ ಶಕ್ತಿ ಸ್ಯಾನ್ನವೇತಿ ನ ನಿಶ್ಚಯ. ಏನನಪ್ಪ ಹಾರ್ತೀನಿ, ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಮತ್ತು ಹೋಗಿ ಪ್ರಯೋಜನ ಏನು? ನೀವು 100 ಯೋಜನೆ ಹಾರ್ತೀನಿ, 100 ಯೋಜನೆ ಬರ್ತೀನಿ, ಎರಡೂ ಆಗಬೇಕಲ್ಲೇನ್ರಿ? ಹೋಗುವುದು ಮತ್ತು ಬರುವುದು ಆದರೆ ಇರುವ ಜಾಗದಲ್ಲಿ ನೀವು ಕ್ಷೇಮವಾಗಿರ್ತೀರಿ ಇಂತಂತ. ಬರೀ ಹೋಗ್ಬಿಟ್ಟು ಬರ್ತೀನೋ ಇಲ್ಲ ವಾಪಸ್ಸು ಅಂದರೆ
ಅಂದರೆ 100 ಯೋಜನವನ್ನು ಹಾರುವ ಹೊತ್ತಿಗೆ ನನ್ನ ಶಕ್ತಿ ಉಡುಗಿ ಹೋಗುತ್ತದೆ, ನಾನು ವಾಪಸ್ ಬರೋ ಸಂದೇಹ ಅಂತ ಹೇಳಿದರೆ ಹೋಗಪ್ಪ ಅಂತ ಯಾರು ಹೇಳ್ತಾರೆ ಅವನಿಗೆ? ಎಲ್ಲ ಮಾತಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂದೇಶ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ. ತೂಕವುಳ್ಳ ವ್ಯಕ್ತಿ, ಯೋಗ್ಯತೆ ಇರತಕ್ಕಂತಹ ಶಕ್ತ ಹ್ಯಾಕೆ ಕೂತಿರ್ತಾನೆ ಗೊತ್ತೇನ್ರಿ? ಹೀಗೆ ಕೂತಿರ್ತಾನೆ, ಹೀಗೆ ಕೂತಿರ್ತಾನೆ. ತತಃ ಪ್ರತೀತಂ ಪ್ಲವತಾಂ ವರಿಷ್ಠಂ ಏಕಾಂತಮಾಶ್ರಿತ್ಯ ಸುಖೋಪವಿಷ್ಟಂ. ಇವ್ರ ಕೈ ಇಟ್ಕೊಳ್ಳೋ ಹಾಗಿಲ್ಲ ಇನ್ನೊಂದ್ಸಲ, ಯಾಕೆಂದ್ರೆ ಅವ್ರು ಹನುಮಂತ ಆಗ್ಬಿಡ್ತಾರೆ ಅಂತ. ತತಃ ಪ್ರತೀತಃ ಪ್ಲವತಾಂ ವರಿಷ್ಠಂ. ಯಾರು ಲಂಘಿಸುವುದರಲ್ಲಿ ಮಹಾಶಕ್ತರಾಗಿದ್ದಾರೆಯೋ ಆ ಹನುಮಂತ ಸುಮ್ಮನೆ ತಂಪಾಡಿಗೆ ತಾವೊಂದು ಕಡೆ ಒಂದು ಏಕಾಂತಮಾಶ್ರಿತ್ಯ ಸುಖೋಪವಿಷ್ಟಂ, ಎಲ್ಲೋ ಏಕಾಂತದಲ್ಲಿ ಒಂದು ಕಡೆ ನನಗೋದಕ್ಕೂ ಸಂಬಂಧವೇ ಇಲ್ವೇನೋ ಅಂತ ಕೂತ್ಕೊಂಡಿದ್ದಾಳೆ. ನಿಜವಾಗಿಯೂ ಹಾರಬಲ್ಲಾತ. ಇದು ವಾಚ್ಯಾರ್ಥ. ಧ್ವನಿಪೂರ್ವಕವಾಗಿ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಇವರೆಲ್ಲ ತಮಗೆ ಶಕ್ತಿ ಇದೆ, ಹಾರ್ತೀವಿ ಹಾರ್ತೀವಿ ಅಂತಿದ್ದಾರೆ. ಪಾಪ ಹನುಮಂತಂಗೆ ತನಗೆ ಶಕ್ತಿ ಇರೋದೇ ಗೊತ್ತಿಲ್ಲ, ಹಾರಬಲ್ಲೆ ಅನ್ನೋದೇ ಗೊತ್ತಿಲ್ಲ ಆತನಿಗೆ. ಪಾಪ ಏನೋ ಹಾರ್ತೀನಿ ನಿಂತಿದ್ದಾರೆ, ನನಗೆ ಯಾಕೆ ಇದ್ದಿದ್ದಪ್ಪ, ನಂಗೋದಕ್ಕೂ ಸಂಬಂಧವೇ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವಿಷಣ್ಣರಾಗಿದ್ದಾಗ, ಯಾರೂ ಹಾರುವವರೇ ಇಲ್ಲ ಅನ್ನುವ ತೀರ್ಪಿನ ಕಡೆಗೆ ಹೋಗ್ತಾ ಇದ್ದಾಗ ಕೇಳ್ತ ಹಾಗೆ ಯಾರೂ ಇಲ್ವಾ? ಹಾಗಾದ್ರೆ ಹೇಗೆ ಹೋಗೋದು ಹೇಗೀಗ? ಆಗ ಜಾಂಬವಂತ ಹೇಳ್ತಾನೆ, ಹಾಗೆ ಹಾರತಕ್ಕಂಥ ಒಬ್ಬ ಶಕ್ತ ಇದ್ದಾನೆ, ಅವನನ್ನು ನಾನು ತೋರಿಸ್ತೀನಿ. ಹೀಗಾಗಿ ಜಾಂಬವಂತನಿಗೆ ಶ್ರೀಮದ್ ರಾಮಾಯಣದಲ್ಲಿ ಅತ್ಯಂತ ಹಿರಿದಾದ ಪಟ್ಟ, ಗುರುಗಳಿಗೆ ಗುರುವಾದ ಪಟ್ಟ. ಒಂದು ಸತ್ಯವನ್ನು ಈಗಲೇ ಹೇಳಿಬಿಡೋಣ. ವಯಸ್ಸಿನ ದೃಷ್ಟಿಯಿಂದ ಹಾಗೂ ಶರಣಾಗತಿಯ ದೃಷ್ಟಿಯಿಂದ ಶ್ರೀರಾಮರಿಗೂ ದೊಡ್ಡ ವ್ಯಕ್ತಿ ಅಂದರೆ ಹನುಮಂತ. ಶ್ರೀರಾಮರ ಜನನಕ್ಕೆ 1 ವರ್ಷದ ಮುಂಚೆ ಹನುಮಂತನ ಉದಯ ಆಗುತ್ತೆ. ವೃಕ್ಷವಾನರೋತ್ಪತ್ತಿ ಅಂತ ಒಂದು ಸರ್ಗ ಇದೆ ಶ್ರೀರಾಮರ ಜನನಕ್ಕೂ ಮುಂಚೆ. ಅಂದರೆ 1 ವರ್ಷ ಮುಂಚೆ ಹನುಮಂತ ಹುಟ್ಟಿದ್ದಾನೆ. ಇದು ಮೊದಲನೇ ಅಂಶ. ಎರಡನೆಯದು, ಇದನ್ನು ನಾನು ಯುದ್ಧಕಾಂಡದ ಕೊನೆಯಲ್ಲಿ ನಿಮಗೆ ಮತ್ತೊಮ್ಮೆ ವಿಸ್ತಾರವಾಗಿ ಮಾತಾಡ್ತೀನಿ. ಅಲ್ಲಿ ಶ್ರೀರಾಮರು ಹನುಮಂತನ ಕೈ ಹಿಡ್ಕೊಂಡು ಹೇಳ್ತಾನೆ, ಭ್ರಾತೃಭಿಕ್ಷಾ ಪ್ರದೀಯತಾಂ. ಯ ಹನುಮಂತ, ನನಗೆ ನೀನು ನನ್ನ ತಮ್ಮನ ಭಿಕ್ಷೆಯನ್ನು ಕೊಡು. ಹಾಗೆ ಭಿಕ್ಷೆಯನ್ನು ಕೊಡು ಅಂತ ಹೇಳಿದಾಗ, ನೀನು ಭಿಕ್ಷೆಯನ್ನು ಕೊಡುವುದರಿಂದ ಇವತ್ತಿನಿಂದ ನಾವು 5 ಜನ ಅಣ್ಣ ತಮ್ಮಂದರಾಗ್ತೀವಿ ಅಂತಾರೆ. 4 ಜನ ಅಣ್ಣ ತಮ್ಮಂದರಲ್ಲ, ರಾಮಭರತ ಲಕ್ಷ್ಮಣ ಶತ್ರುಘ್ನರಷ್ಟೇ ಅಲ್ಲ, ಹನುಮಂತ ರಾಮಭರತ ಲಕ್ಷ್ಮಣ ಶತ್ರುಘ್ನರು ಅಂತ ಹೇಳ್ತಾರೆ. ಹೀಗಾಗಿ ಶ್ರೀರಾಮರಿಗೂ ಒಬ್ಬ ಅಣ್ಣ ಇರಬಹುದು ಅಂದರೆ ಅದು ಹನುಮಂತ. ಆದರೆ ಹನುಮಂತನ ವಿನಯ, ಹನುಮಂತನ ಆಕಾರ, ಹನುಮಂತ ಒಪ್ಪಿಕೊಂಡ ಸ್ಥಾನ, ಅದು ಶ್ರೀರಾಮರು ಪಕ್ಕದಲ್ಲೇ ಕೂತ್ಕೊಳ್ಳಯ್ಯ ಅಂದರೂ ಇಲ್ಲ, ನಾನು ಕೆಳಗೆ ಕೂತ್ಕೊಳ್ತೀನಿ ಅಂತ ಕೂತ್ಕೊಳ್ತಕ್ಕಂಥದ್ದು ಹನುಮಂತನ ಬಹಳ ದೊಡ್ಡತನ. ಆತನ ಸಮಸ್ಯೆ ಏನಾಗಿತ್ತು ಅಂದರೆ, ಅಥವಾ ಆತ ಒಪ್ಪಿಕೊಂಡ ಶಾಸ್ತ್ರೀಯ ನಿಯಮ ಏನಾಗಿತ್ತು ಅಂದರೆ, ತಮ್ಮ ಗುರುಗಳ ಮಕ್ಕಳಿಗಿನ್ನ ತಾವು ದೊಡ್ಡವರಲ್ಲ ಅಂದ್ಕೊಂಡ್ಬಿಟ್ಟಿದ್ದ ಆತ. ದೊಡ್ಡವರೇ, ಹಾಗೆ ಎಲ್ಲರಿಗಿನ್ನೂ ದೊಡ್ಡವರೇ. ನಾನು ನಿಮಗೆ ಆ ಶ್ಲೋಕವನ್ನು ಉದ್ಧರಿಸಿದ್ದೇನೆ. ಮಾರುತಸ್ಯಾತ್ಮಜ ಶ್ರೀಮಾನ್ ಹನುಮಾನ್ ನಾಮ ವಾನರಃ ಸರ್ವವಾನರ ಮುಖ್ಯೇಶು ಬುದ್ಧಿಮಾನ್ ಬಲವಾನಪಿ. ಸರ್ವವಾನರ ಮುಖ್ಯೇಶು, ಎಲ್ಲ ವಾನರರಿಗೂ ಮುಖ್ಯಸ್ಥ ಸುಗ್ರೀವನೂ ಅಲ್ಲ, ವಾಲಿಯೂ ಅಲ್ಲ ಕಣೆಯ. ಬುದ್ಧಿಮಾನ್ ಬಲವಾನಪಿ, ಮಹಾಬುದ್ಧಿಶಾಲಿ ಹಾಗೂ ದೈಹಿಕವಾಗಿ ಮಹಾಬಲವಂತ.
ಅವನು ಹನುಮಂತ. ಆದ್ದರಿಂದ ಆತ ಶ್ರೀಮಾನ್. ಶ್ರೀಮಾನ್ ಅನ್ನುವ ಪದವನ್ನು ನೀವು ದಯವಿಟ್ಟು ಗಮನಿಸಿ. ಈ ಶ್ರೀಮಾನ್ ಅನ್ನುವ ಪದ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಮೊಟ್ಟ ಮೊದಲು ಪ್ರಯೋಗ ಆಯಿತು ಹನುಮಂತನಿಗೆ. ಶ್ರೀರಾಮರಿಗೂ ಆಗಲಿಲ್ಲ ಅದನ್ನು. ಆಗಲೇ ಹನುಮಂತನಿಗೆ ಆ ಪ್ರಶಸ್ತಿ ಬಂದ್ಬಿಟ್ಟು. ಅಂತಹ ಹನುಮಂತ, ಎಂತಹ ಹನುಮಂತ? ಶ್ರೀರಾಮರಿಗೂ ಅಣ್ಣನ ಸ್ಥಾನದಲ್ಲಿ ಕುಳಿತಿರತಕ್ಕಂತಹ ಹನುಮಂತನಿಗೂ ಗುರುವಾಗಿ ಬಂದಾತ ಜಾಂಬವಂತ. ಹನುಮಂತ ತನ್ನ ಶಕ್ತಿಯನ್ನೇ ಮರೆತು ಹೋಗಿದ್ದಾಗ ಜಾಂಬವಂತ ಬಂದು ಹೇಳ್ತಾನೆ, ಅಯ್ಯೋ ಪೆದ್ದ, ನೀನು ಪೆದ್ದ ಅಲ್ಲ, ನೀನು ಮಹಾಶಕ್ತನಿದ್ದೀಯೇ. ನಿನ್ನ ಹಿನ್ನೆಲೆಯೇ ಗೊತ್ತಿಲ್ಲ ನಿನಗೆ. ಯಾಕೆ ಅಂದರೆ ಋಷಿ ಶಾಪ ಆಗಿದೆ. ನನಗೆ ಬಹಳ ಜನ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನದು ಹನುಮಂತ ಅಷ್ಟು ದೊಡ್ಡವ, ಅಷ್ಟು ಮಹಾತ್ಮ, ಅಷ್ಟು ಶಕ್ತ ಅಂತ ಹೇಳ್ತೀರಲ್ಲ, ಯಾಕೆ ಅವನು ಸುಗ್ರೀವನಿಂದ ಓಡೋಗ್ತಾ ಇದ್ದ, ವಾಲಿಗೆ ಯಾಕೆ ಎರಡು ತಟ್ಟಲಿಲ್ಲ ಅಂತ ಕೇಳಿದ್ದಾರೆ. ಕಾರಣ ಇಷ್ಟೇ, ಮರುತ್ತಿನಿಂದ. ವಾಸ್ತವವಾಗಿ ಕರ್ನಾಟಕದವರು, ಆಂಧ್ರ ಪ್ರದೇಶದವರು ಎಲ್ಲ ಕಿತ್ತಾಡ್ತಾರೆ, ಹನುಮಂತ ನಮ್ಮಲ್ಲಿ ಹುಟ್ಟಿದ, ಹನುಮಂತ ನಮ್ಮಲ್ಲಿ ಹುಟ್ಟಿದ ಅಂತ. ಅವರು ಇಬ್ಬರಲ್ಲೂ ಹುಟ್ಟಿಲ್ಲ, ಹುಟ್ಟಿದ ಮೇರು ಪರ್ವತದಲ್ಲಿ ರಾಮಾಯಣದ ಪ್ರಕಾರ. ಅಲ್ಲಿ ಕೇಸರಿ ಎನ್ನುವನು ಆಳ್ತಾ ಇದ್ದ. ಆದರೆ ಹನುಮಂತ ಕರ್ನಾಟಕಕ್ಕೆ ಬಂದು ನಮ್ಮ ರಾಮನಗರದ ಬೆಟ್ಟದಲ್ಲಿ ಇದ್ದ ಅನ್ನೋದಕ್ಕೆ ಐತಿಹಾಸಿಕವಾದ ದಾಖಲೆಗಳಿದೆ ನಮ್ಮಲ್ಲಿ. ಸುಗ್ರೀವನ ರಾಜ್ಯ ಅಲ್ಲಿತ್ತು, ಅದನ್ನೇ ಕಿಷ್ಕಿಂಧ ಅಂತ ಕರೀತಾ ಇದ್ದರು ಅಂತ. ಆಂಧ್ರ ಪ್ರದೇಶದವರು ಅಂಜನಾ ಪರ್ವತ ಅಂತ ಕರೀತಾರಪ್ಪ, ತಿರುಪತಿ ತಿಮ್ಮಪ್ಪನ ಬೆಟ್ಟನ ಅಂಜನಾ ಅಂದಮೇಲೆ ಅವ್ರ ಅಮ್ಮನ ಹೆಸರು, ಅದರಿಂದ ಅಲ್ಲೇ ಇದ್ದ ಅಂತ ಅವ್ರು ಹೇಳ್ತಾರೆ. ಹೇಳ್ಕೊಳ್ಳಿ ಪಾಪ, ಏನೋ ಪ್ರೀತಿ, ಸ್ಥಳ ಪ್ರೀತಿ ಅಂದ್ಕೊಳ್ಳಿ ಬಿಡಿ, ಅವರು ಅಂದ್ಕೊಳ್ಳಿ, ನಾವು ಅಂದ್ಕೊಳ್ಳೋಣ. ಆದರೆ ಅವನು ಇದ್ದಿದ್ದು, ಹುಟ್ಟಿದ್ದು ಮೇರು ಪರ್ವತದಲ್ಲಿ. ಅಲ್ಲಿ ಕೇಸರಿ ಎನ್ನುವನು ಆಳ್ತಾ ಇದ್ದ. ಅಂಜನಾ ಅನ್ನತಕ್ಕಂಥ ಕೇಸರಿಯ ಮಡದಿ. ಆಕೆ ವಾಯುದೇವನ ಭಕ್ತೆ. ಆ ವಾಯುದೇವನನ್ನು ಆಕೆ ಭಕ್ತಿಯಿಂದ ಕೇಳ್ತಾ ಇದ್ಲು, ನನಗೊಬ್ಬ ಮಗ ಬೇಕು ಅಂತ. ಪುರಾಣಾಂತರ್ಗತವಾಗಿ ರುದ್ರವೀರ್ಯ ಸಮುದ್ಭವಂ ಅಂತ ಹನುಮಂತನಿಗೆ ಹೇಳ್ತಾರೆ. ರಾಮಾಯಣದಲ್ಲಿ ಅದೆಲ್ಲ ಇಲ್ಲ, ಇರಲಿ. ಅವರಿಗೆ ಒಬ್ಬ ಮಗ ಹುಟ್ಟಿದ, ಮರುತ್, ವಾಯು. ಮರುತ್ತನ ಕೃಪೆಯಿಂದ ಹುಟ್ಟಿದ್ದರಿಂದ ಅವನಿಗೆ ಮಾರುತಿ ಅಂತ ಕರೆದರು. ಅಂಜನೆಯ ಗರ್ಭಸಂಭೂತನಾದ್ದರಿಂದ ಅವನಿಗೆ ಆಂಜನೇಯ ಅಂತ ಕರೆದರು. ಅದು ಅವ ಎರಡು ಹೆಸರುಗಳು. ಆದರೆ ನಾನು ನಿಮಗೆ ಹಿಂದೊಮ್ಮೆ ಹೇಳಿದ್ದೆ, ಕೆಲವು ವ್ಯಕ್ತಿಗಳು ತಮ್ಮ ನಿಜವಾದ ಹೆಸರಿಗಿನ್ನ ಬಿರುದುಗಳಿಂದ ಪ್ರಭಾವಿತರಾಗಿಬಿಡ್ತಾರೆ, ಪ್ರಸಿದ್ಧರಾಗಿಬಿಡ್ತಾರೆ ಅಂತ. ವ್ಯಕ್ತಿಯ ನಿಜವಾದ ಹೆಸರನ್ನು ಮರೆಸುವಂತಹದ್ದು ಕೆಲವು ಸಂದರ್ಭಗಳಲ್ಲಿ ಬಿರುದುಗಳು. ಈಗ ಗಮನಿಸಿ, ಅಂಜನೆ ಏನೋ ವನವಿಹಾರಕ್ಕೋ ಎಲ್ಲೋ ಹೋಗಿದ್ದಾಳೆ. ಈ ಆಂಜನೇಯನಿಗೆ, ಈ ಮಾರುತಿಗೆ ಹಸಿವಾಯ್ತಂತೆ. ಆಗ ತಾನೇ ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಅದು ಸ್ವಲ್ಪ ಕೆಂಪು ಕೆಂಪು ಕಾಣುತ್ತಲ್ರಿ ಗುಲಾಬಿ ಬಣ್ಣದಲ್ಲಿ. ಕುಂಕುಮ ವೇದಿಯ ದಿಕ್ತಟ ವೇದಿಕೆಯೋ ಕುಳಿಯಲಿ ಮಿಂದೇಳುವನು. ಕುವೆಂಪು ಅವರು ಬಹಳ ಅದ್ಭುತವಾಗಿ ಸೂರ್ಯೋದಯವನ್ನು ಕಾಣಿಸ್ತಾರೆ. ಆ ಸೂರ್ಯೋದಯದ ವರ್ಣನೆ ಪೂರ್ವ ದಿಕ್ಕಿನಲ್ಲಿ ಹೇಗಯ್ಯ ಇದೆ ಅಂದರೆ, ಕುಂಕುಮ ವೇದಿಯ ದಿಕ್ತಟ ವೇದಿಕೆಯೋ ಕುಳಿಯಲಿ ಮಿಂದೇಳುವನು. ಆ ಪೂರ್ವ ದಿಕ್ಕು ಅನ್ನೋದೇ ಒಂದು ಯಜ್ಞಕುಂಡ. ಎಷ್ಟು ಅದ್ಭುತವಾದ ಪ್ರತಿಮೆ ಅದು. ಆ ಯಜ್ಞಕುಂಡದ ಅಗ್ನಿ ಹೊರಗೆ ಬಂದದ್ದು ಪೂರ್ವ ದಿಗಂತವನ್ನೆಲ್ಲ ಕೆಂಪು ಮಾಡಿಬಿಟ್ಟಿದೆ. ಅದರಲ್ಲಿ ಸೂರ್ಯನ ಉದಯವಾಗ್ತಾ ಇದೆ. ಅಂದರೆ ನೀವು ಯಜ್ಞ ಭೂಮಿಯಲ್ಲಿ ಭಾಸ್ಕರನ ಉದಯವನ್ನು ಗಮನಿಸತಕ್ಕಂಥದ್ದು ಶುಭಾರಂಭದ ಸಂಕೇತವಾಗಿ ಬರುತ್ತೆ. ಹಾಗೆ ಉದಯವಾಗ್ತಾ ಇದ್ದಾನೆ ಸೂರ್ಯ. ಕೆಂಪು ಕೆಂಪು ಇತ್ತಲ್ಲ ಅಂತ ಈ ಆಂಜನೇಯನಿಗೆ ಅದನ್ನು ಹಣ್ಣು ಅಂತ ಅಂದುಕೊಂಡಂತೆ ಹಾರಿದಾನ ಕಡೆಗೆ. ಸೂರ್ಯನ ಹತ್ರಕ್ಕೆ ಹೋಗೋಕ್ಕಾಗತ್ತೆಯೇ? ಆ ತಾಪ ಅದು ಹೇಗಿರುತ್ತೆ ಅದು. ಆದರೆ ಏನೂ ಆಗಲಿಲ್ಲ ಅವನಿಗೆ. ಯಾಕೆ ಏನೂ ಆಗಲಿಲ್ಲ ಅಂದರೆ, ಅವರಪ್ಪ ತಂಪಾಗಿ ಬೀಸ್ತಾ ಇದ್ದಾನೆ, ಮಗನಿಗೇನೂ ಆಗಬಾರದು ಅಂತ. ಸೂರ್ಯನ ಹತ್ತಿರಕ್ಕೆ ಹೋದ.
ಆದರೆ ಆ ಹೊತ್ತು ಸೂರ್ಯಗ್ರಹಣ. ಆ ಸೂರ್ಯವನ್ನು ನುಂಗಲಿಕ್ಕೆ ರಾಹು ಬಂದಿದ್ದಾನೆ. ಆ ರಾಹು ಇವನು ನೋಡ್ದ ಆಂಜನೇಯನ, ಇವನು ಇನ್ನೊಬ್ಬ ಮರಿ ರಾಹು ಬಂದಿದ್ದಾನಲ್ಲ ಅನ್ನಿಸ್ತವನಿಗೆ. ಇವತ್ತು ನನಗೆ ಸೂರ್ಯ ಆಹಾರ ಅಂಥದ್ದು ಇನ್ಯಾವುದೋ ಒಂದು ರಾಹು ಬಂದಿದೆಯಲ್ಲ ಇಲ್ಲಿ, ಇದು ನ್ಯಾಯವೋ ಕೇಳೋಣ ಅಂತ ಇಂದ್ರನ ಹತ್ರಕ್ಕೆ ಹೋದ. ಇಂದ್ರನ ಹತ್ರಕ್ಕೆ ಹೋಗಿ ಗಲಾಟೆ ಮಾಡಿದ. ಏನು ಇವತ್ತು ಒಪ್ಕೊಂಡಿದ್ದೀರಿ, ಅಮೃತ ಮಂಥನದ ಕಾಲದಲ್ಲಿ ನನಗೆ ಪರ್ವಕಾಲದಲ್ಲಿ ಸೂರ್ಯನ ಚಂದ್ರನ ನುಂಗ್ತಕ್ಕಂಥ ಅಧಿಕಾರ ಇದೆ ಅಂತ, ಇವತ್ತು ಇನ್ನೊಬ್ಬ ರಾಹು ಬಂದಿದ್ದಾನಲ್ಲ ಅಂದ. ದೇವೇಂದ್ರನಿಗೆ ತಲೆ ಕೆಟ್ಟು ಹೋಯ್ತು. ಇನ್ಯಾವ ರಾಹುನಪ್ಪ ನೋಡೋಣ ನಡೆಯುತ್ತ ಐರಾವತವನ್ನು ಹತ್ಕೊಂಡು ಹೊರಟ. ಐರಾವತವನ್ನು ಹತ್ತಿಕೊಂಡು ಇಂದ್ರ ಬರ್ತಾ ಇದ್ದಾಗ ಇಲ್ಲಿದ್ದ ರಾಹು ಇವನೇ ಅಂತ ತೋರಿಸ್ಲಿಕ್ಕೆ ಬಂದ. ಈ ಆಂಜನೇಯ ರಾಹುವನ್ನು ನೋಡಿದ, ಆ ಐರಾವತವನ್ನು ನೋಡಿದ. ಒಳ್ಳೆ ಚೆನ್ನಾಗಿದೆಯಾ ಅಂತ ರಾಹುನ ಬಿಟ್ಟು ಐರಾವತ ಕೈ ಹಾಕ್ದ ಅವನು. ಅಂದರೆ ಆನೆ ಹಿಡ್ಕೊಳ್ಳೋದಕ್ಕೆ ಹೋದ. ಅದನ್ನು ನೋಡಿ ಇಂದ್ರನಿಗೆ ಸಿಟ್ಟು ಬಂದು ವಜ್ರಾಯುಧದಿಂದ ಒಂದು ಏಟು ಕೊಟ್ಟ. ಆಂಜನೇಯ ಕೆಳಗೆ ಬಿದ್ದ. ಕೆಳಗೆ ಬೀಳ್ತಾ ಇದ್ದ ಹಾಗೆ ಅವನ ಅಪ್ಪನಿಗೆ ಮಹಾ ಸಿಟ್ಟು ಬಂತು. ಅವನ ಮಗನನ್ನು ಎತ್ತುಕೊಂಡು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡು, ಅಂದರೆ ವಾಯು ಸ್ತಬ್ಧವಾಯಿತು. ನಾವು ಸಮಾಧಾನ ಉಸಿರಾಡ್ತಾ ಇದ್ವಿ, ನಮಗೆ ಗೊತ್ತಿಲ್ಲದೇ ಉಸಿರಾಡ್ತಾ ಇದ್ವಿ. ನಾವು ಗೊತ್ತಿದೆಯಾ ನಮಗೇನಾದ್ರು ಉಸಿರಾಟ ಆಡ್ತಾ ಇರೋದು? ತನ್ನಿಂದ ತಾನೆಯೇ ಹುಟ್ಟಿದ ಕ್ಷಣದಲ್ಲಿ ಯಾವುದೋ ಶಕ್ತಿಯೊಂದು ನಮ್ಮ ಹೃದಯವನ್ನು ಮೀಟಿಬಿಡ್ತು. ಅದು ಡಬ ಡಬ ಡಬಡ ಅಂತ ಹೇಳ್ತಾನೇ ಇದೆ, ಸಾಯೋ ತನಕ ಅದಂತನೇ ಇರುತ್ತೆ. ಅದು ನಮಗೇ ಅರಿವಿಗೆ ಬರದಂತೆ. ಇದು ಎಷ್ಟು ಬಹಳ ಅದ್ಭುತವಾದಂಥ ಒಂದು ತಾತ್ವಿಕ ದೃಷ್ಟಿಕೋನ ಅಂದರೆ, ನಾವು ಊಟ ಮಾಡ್ತೀವಲ್ರಿ, ಊಟ ಮಾಡತಕ್ಕಂಥ ಪೌರುಷ ಪ್ರಯತ್ನವೆಲ್ಲ ಇಷ್ಟೇ. ಕೆಳಗೆ ಏನೇನಾಗುತ್ತೆ ಅಂತಲೇ ಗೊತ್ತಿಲ್ಲ ನಮಗೆ. ಅದ್ರ ಪಾಡಗದೇನೋ ಆಗುತ್ತೆ. ಉಸಿರಾಟ ಆಡ್ತೀವಿ ಅಂತ ಅಂದುಕೊಳ್ತೀವಿ, ಇಲ್ಲ, ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ. ಪಾತಂಜಲಿ ಯೋಗ ಸೂತ್ರಗಳಲ್ಲಿ ವಿಕಲ್ಪ ಅಂತ ಒಂದು ಪದ ಬರುತ್ತೆ, ನಿದ್ರಾ ಅಂತ ಒಂದು ಪದ ಬರುತ್ತೆ, ಸ್ಮೃತಿ ಅಂತ ಬರುತ್ತೆ. ಅವಳಿಗೆ ನಿದ್ರೆ, ವಾಸ್ತವವಾಗಿ ನಿದ್ರೆ ಅಂದರೆ ಎಚ್ಚರ ಅಂತ. ನಾವು ಏನಾದರೂ ನಿದ್ದೆ ಅನ್ನುವುದನ್ನು ಎಲ್ಲದಕ್ಕೂ ಅನ್ವಯಿಸಿಬಿಟ್ಟರೆ ಹೃದಯವೂ ನಿದ್ದೆ ಹೋಗುತ್ತೆ, ಶ್ವಾಸಕೋಶವೂ ನಿದ್ದೆ ಹೋಗುತ್ತೆ, ಎಲ್ಲವೂ ನಿದ್ದೆ ಹೋಗ್ತಾರೆ, ಸತ್ತೋದ ಅಂತ ಅರ್ಥ. ಮಾರನೇ ದಿವಸ ಹೇಳ್ತೀವಲ್ರಿ, ನಾವು ಮಾರನೇ ದಿವಸ ಕಣ್ಣನ್ನು ಬಿಟ್ಟು ಉಸಿರಾಡುತ್ತಿದ್ದೇವೆ ಅಂತ ನಮಗೆ ಗೊತ್ತಾಗಬೇಕಾಗಿದ್ದರೆ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರೂ ಎಲ್ಲವೂ ಎಚ್ಚರವಾಗಿರಬೇಕು. ಹೀಗಾಗಿ ನಿದ್ರಿಸುತ್ತಿದ್ದಾನೆ ಅಂದರೆ ಎಚ್ಚರವಾಗಿದ್ದಾನೆ ಅಂತಲೇ ಅರ್ಥ ಅದರದು. ಹಾಗೆ ಎಚ್ಚರವಾಗಿರುವುದರಿಂದಲೇ ನೀವು ಸ್ವಪ್ನವನ್ನು ಕಾಣತಕ್ಕಂಥದ್ದು. ಇರಲಿ, ಅದು ತಾತ್ವಿಕ ವಿಷಯ ಆಯ್ತು ಬಿಡಿ. ಈಗ ತಕ್ಷಣ ನನಗೆ ನೆನಪು ಯಾಕೆ ಬಂತು ಅಂದರೆ, ಈ ವಾಯು ಸ್ತಬ್ಧನಾಗಿಬಿಟ್ಟು. ವಾಯು, ಅದಕ್ಕೆ ಆತನನ್ನು ಮುಖ್ಯ ಪ್ರಾಣ ಅಂತ ಕರೀತಕ್ಕಂಥದ್ದು. ಹನುಮಂತನನ್ನು, ಆಂಜನೇಯನನ್ನು, ಮಾರುತಿಯನ್ನು ಮುಖ್ಯ ಪ್ರಾಣ ಅಂದರೆ ನಮ್ಮ ಪ್ರಾಣ. ಅದು ಇಲ್ಲದಿದ್ರಿಲ್ಲ, ನಾವು ಹೋದ್ವಿ. ಅವನ ಮಗನಾದ್ದರಿಂದ ಇವನನ್ನು ಮುಖ್ಯ ಪ್ರಾಣದೇವರು ಅಂತ ಕರೀತಾರೆ ಮಧ್ವ ಸಿದ್ಧಾಂತದಲ್ಲಿ. ಯಾವಾಗ ವಾಯು ಸ್ಥಗಿತವಾದನೋ, ಸ್ತಬ್ಧವಾದನೋ, ಓಡಾಟ ಇಲ್ಲವೋ, ಆಗ ಮನುಷ್ಯರೆಲ್ಲ ಕಟ್ಟಿಗೆಗಳಂತೆ ಆಗಿಬಿಟ್ರು, ದೇವತೆಗಳು ಹೊಟ್ಟೆಲ್ಲ ಊದ್ಕೊಂಡ್ಬಿಡ್ತು. ಎಲ್ಲರೂ ಬ್ರಹ್ಮನ ಹತ್ತಿರಕ್ಕೆ ಹೋದರು. ಬ್ರಹ್ಮನಿಗೆ ಗೊತ್ತಾಯಿತು, ಬಂದಾತ ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇದ್ದ ಹಾಗೆ ವಾಯುದೇವರಿದ್ದರು. ಆತನಿಗೆ ನಮಸ್ಕಾರ ಮಾಡಿದ. ಆ ಬ್ರಹ್ಮ ಆ ಆಂಜನೇಯನ ಮೈಯನ್ನು ಸವರ್ದ. ಅವನ ಎದ್ದು ಕೂತ್ಕೊಂಡ. ಬ್ರಹ್ಮ ಎಲ್ಲ ದೇವತೆಗಳಿಗೂ ಹೇಳಿದ, ಇವನು ಯಾಕಾಗಿ ಹುಟ್ಟಿದ್ದಾನೆ, ಇವನು ಮಾಡಬೇಕಾಗಿರತಕ್ಕಂಥ ಕೆಲಸ ಏನು, ಅದು ಎಂತಹ ಗುರುತರವಾದ ಕೆಲಸ, ಅದಕ್ಕೆ ನಿಮ್ಮ ಸಹಾಯ ಏನಾದರೂ ಇದೆಯಾ ಅಂತ ಕೇಳಿದೆ. ಎಲ್ಲರೂ ವರಗಳನ್ನು ಕೊಟ್ಟರು. ದೇವೇಂದ್ರ ಹೇಳಿದ, ನನ್ನ ವಜ್ರಾಯುಧದಿಂದ ಏನೂ ಆಗೋದು ಬೇಕಾಗಿಲ್ಲ ಇನ್ನು ಮುಂದೆ ಈತನಿಗೆ. ಅಲ್ಲದೆ, ಇದು ಮುಖ್ಯವಾದ ಹೇಳಲಿಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು, ನಾನು ಈತನಿಗೆ ಒಂದು ವರವನ್ನು ಕೊಡುತ್ತಿದ್ದೇನೆ, ಆ ವರದ ಜೊತೆಗೆ ಒಂದು ಬಿರುದನ್ನು ಕೊಡುತ್ತಿದ್ದೇನೆ. ಹನು ಅಂದರೆ ದವಡೆ ಅಂತ.
ನನ್ನ ವಜ್ರಾಯುಧ ಸ್ಪರ್ಶದಿಂದ ಈ ಹನು ಎಡದವಡೆ, ವಾಸ್ತವವಾಗಿ ಎಡದವಡೆ ಅಂತ, ಅದು ಒಡೆದಿದ್ದರಿಂದ, ಅದಕ್ಕೆ ಅಂತ್ಯವಾದ್ದರಿಂದ, ಅದರ ಆರೋಗ್ಯ ಕುಂದಿದ್ದರಿಂದ ಇವನಿಗೆ ಹನುಮಂತ ಅಂತ ಹೆಸರಾಗಲಿ ಅಂತ ಹೇಳಿದ್ರು. ಹೀಗಾಗಿ ಹನುಮಂತ ಅನ್ನತಕ್ಕಂಥದ್ದು ತಂದೆ ತಾಯಿ ಇಟ್ಟ ಹೆಸರಲ್ಲ, ಅದು ಇಂದ್ರ ಕೊಟ್ಟಂಥ ಒಂದು ಬಿರುದು. ಅಪ್ಪ ಆಂಜನೇಯ, ನಿನಗೆ ಹನುಮಂತ ಅಂತ ಬಿರುದು. ಯಾರು ಹೇಳ್ತಾರೆ ಕತೆ? ಇದು ಕತೆ ಹೇಳ್ತಿರೋದು ಯಾರು? ದಾನು ಅಂದ್ಬಿಡ್ಬೇಡಿ. ಕತೆ ಹೇಳ್ತಿರೋದು ಯಾರು? ಜಾಂಬವಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಹನುಮಂತನಿಗೆ. ಹನುಮಂತ, ಇದು ನಿನ್ನ ಹೆಸರು ಬಂದ ಕಥೆ. ಆ ಹೆಸರು ಬಂದು ಕಥೆಯ ಹಿಂದೆ ನಿನಗೆ ಎಲ್ಲ ದೇವತೆಗಳಿಗೂ ವರವೂ ಬಂತು. ನೀನು ಪುಟ್ಟ ಹುಡುಗ, ನಿನಗೆ ಯಾರೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀನೇನು ಮಾಡ್ತಿದ್ದೆ ಹುಡುಗತನದಲ್ಲಿ? ಯಜ್ಞ ಕೊಂಡಕ್ಕೊಂದು ಬಿಂದಿಗೆ ನೀರು ಹಾಕೋದು, ಅಲ್ಲಿರೋ ಆ ಕೃಷ್ಣನೆಲ್ಲ ಹರಿದಾಕ್ಬಿಡೋದು, ಹೀಗೇನೇನೋ ಚೇಷ್ಟೆ ಮಾಡ್ತಾ ಇದ್ದೆ. ಅಲ್ಲಿರ್ತಕ್ಕಂಥ ಋಷಿಗಳೆಲ್ಲ ಮಹಾ ಸಿಟ್ಟು ಬರ್ತಾ ಇತ್ತು ಅವರಿಗೆ. ಅವ್ರು ಯಜ್ಞ ಹಾಳು ಮಾಡ್ತಾ ಇದ್ದೆ, ಅವ್ರ ಧ್ಯಾನಕ್ಕೆ ಭಂಗ ತರ್ತಾ ಇದ್ದೆ, ಅವ್ರ ಯಾಗವಾಟಿಕೆಯನ್ನು ಸುಟ್ಟಾಕ್ತಾ, ಏನೇನೋ ಮಾಡ್ತಿದ್ದೆ ನೀನು. ಅವರು ಕೊನೆಗೆ ಒಂದು ದಿವಸ ಹೇಳಿದರು, ಅಯ್ಯ ಹುಡುಗ, ಎಷ್ಟು ಗಲಾಟೆ ಮಾಡ್ತಾ ಇದ್ದೀಯ, ಯಾಕಿದೆಲ್ಲ ಮಾಡ್ತಾ ಇದ್ದೀಯ ಅಂದರೆ, ನೀನು ಏನು ಮಾಡಿದ್ರೂ ನಡೆದು ಬಿಡುತ್ತೆ, ಅಡ್ಡಿನೇ ಇಲ್ಲ ನಿನಗೆ. ಹಾರಬೇಕು ಅಂದ್ರೆ ಹಾರ್ತೀಯ, ಕೂತ್ಕೊಂಡ್ರು ಕೂತ್ಕೊಳ್ತೀಯ, ಮರ ಹತ್ತಬೇಕು ಅಂದ್ರೆ ಹತ್ತಿ, ಏನು ಬೇಕಾದ್ರೂ ಆಗ್ಬಿಡುತ್ತೆ ನಿನಗೆ. ಆದರೆ ನಿನಗೆ ಹೀಗೆಲ್ಲ ನಾನು ಅಂದುಕೊಂಡಿದ್ದೆಲ್ಲ ನಿಜವಾಗುತ್ತದೆ, ಏನು ಬೇಕಾದರೂ ನಾನು ಮಾಡಬಲ್ಲ ಶಕ್ತಿ ಉಂಟು ಅನ್ನತಕ್ಕಂಥ ಸಂಗತಿನೇ ಮರ್ತೋಗಲಿ. ಕಾಲ ಬರೋ ತನಕ ಯಾರಾದರೂ ಇದೆಲ್ಲ ಗೊತ್ತಿರೋರು, ಇದೆಲ್ಲ ಗೊತ್ತಿರುವವರು ನಿನಗೆ ಇದನ್ನು ನೆನಪಿಸಿದರೆ ಆಗ ನಿನಗೆ ಆ ಶಕ್ತಿ ಎಲ್ಲ ಬರಲಿ ಅಂತ ಶಾಪ ಕೊಟ್ಟರು. ಆ ಶಾಪ ಇದ್ದಿದ್ದರಿಂದ ಈ ಹನುಮಂತನಿಗೆ ತನಗೆ ಅಷ್ಟೊಂದು ಶಕ್ತಿ ಇರುವುದೇ ಗೊತ್ತಿರಲಿಲ್ಲ. ಹಾಗೆ ಗೊತ್ತಿಲ್ಲದ್ದರಿಂದಲೇ ವಾಲಿಯನ್ನು ನಿಗ್ರಹಿಸುವ ಮಹಾ ಸಾಮರ್ಥ್ಯ ಹನುಮಂತನಿಗೆ ಇದ್ದರೂ ಏನು ಮಾಡದೆ ಪೆದ್ದಾಗಿ ಸುಗ್ರೀವನ ಜೊತೆ ಓಡಾಡ್ಕೊಂಡಿದ್ದ. ಜಾಂಬವಂತ ಹೇಳಿದ, ಆ ಶಕ್ತಿ ನಿನಗಿದೆ. ಈಗ ನೀನೀಗ ಮನಸ್ಸು ಮಾಡಿದರೆ ಎಲ್ಲ ಶಕ್ತಿಯು ನಿನ್ನಲ್ಲಿ ಸಂಚಯಿಸುತ್ತೆ. ಸರ್ವಶಕ್ತಿ ಸಂಚಯಿಸಿತು ಉಬ್ಬುತ್ತಿದ್ದ ಹನುಮಂತ. ಯಾವಾಗ ಜಾಂಬವಂತ ಹೇಳಿದ್ನೋ, ಹೌದೋ ನನಗೂ ಶಕ್ತಿ ಇದೆಯೋ ಅಂತ ಉಬ್ಬುತ್ತಾ ಇದ್ದಾನಂತೆ. ಇಲ್ಲಿಗೆ ಕಿಷ್ಕಿಂಧಾಕಾಂಡ ಮುಕ್ತಾಯ ಆಯಿತು. ಇದೀಗ ನಾವು ಸುಂದರಕಾಂಡವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಬಹಳ ಮಂದಿ ಚರ್ಚೆ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಬಾಲಕಾಂಡ, ಅಯೋಧ್ಯಾಕಾಂಡ ಇತ್ಯಾದಿ ಕಾಂಡಗಳಿಗೆ ಹೆಸರನ್ನು ಇಟ್ಟರು. ಆದರೆ ಪುಂಸಾಂ ಮೋಹನ ರೂಪಾಯ ಅನ್ನತಕ್ಕಂಥ ಅತ್ಯಂತ ಸೌಂದರ್ಯದ ಪ್ರತಿಮೆಯಾದ ಶ್ರೀರಾಮರೇ ಈ ಕಾಂಡದಲ್ಲಿ ಇಲ್ಲ. ಅಥವಾ ಆಗಿನ ಕಾಲದ ಮಹಾಸುಂದರಿ ಅಂತ ಅನ್ನಿಸಿಕೊಳ್ಳತಕ್ಕಂಥ ಸೀತಾದೇವಿಯು ಮಲಿನ ವಸ್ತ್ರಧಾರಿಣಿಯಾಗಿ ಶೋಕಾರ್ತೆಯಾಗಿ ತನ್ನ ಸೌಂದರ್ಯ ಕುಗ್ಗಿಸಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಂಥದ್ದರಲ್ಲಿ ಇದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ಟರು, ಹನುಮತ್ ಕಾಂಡ ಅಂತ ಹೆಸರಿಡಬಹುದಾಗಿತ್ತಲ್ಲ ಅಂತ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ವಿವರಣೆಗಳಿದೆ. ಈಗ ನಾನು ಆ ವಿವರಣೆಗಳನ್ನೆಲ್ಲ ನಿಮಗೆ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಒಂದೆರಡು ಅಂಶಗಳನ್ನು ಮಾತ್ರ ಹೇಳುವ. ಸೌಂದರ್ಯ ಅನ್ನತಕ್ಕಂಥದ್ದು ಅದು ಬಾಹ್ಯ ಇದೆಯೋ ಅಂತರಂಗದಲ್ಲಿ ಇದೆಯೋ, ನೋಡುಗನ ನೋಟದಲ್ಲಿ ಇದೆಯೋ, ವಸ್ತುವಿನಲ್ಲಿ ಇದೆಯೋ ನಮಗೆ ಖಚಿತವಾಗಿ ಗೊತ್ತಿಲ್ಲ. ಯಾಕೆ ಎಂದರೆ ಒಬ್ಬ ವ್ಯಕ್ತಿಯ ನೋಟದಲ್ಲಿ ಸುಂದರವಾಗಿ ಕಾಣಿಸ್ತಕ್ಕಂಥದ್ದು ಇನ್ನೊಬ್ಬರ ನೋಟದಲ್ಲಿ ಸೌಂದರ್ಯ ಅಲ್ಲದೇ ಇರಬಹುದು. ಹೀಗಾಗಿ ಸಾಮಾನ್ಯವಾದ ಸೌಂದರ್ಯ ಅನ್ನತಕ್ಕಂಥದ್ದು ನಿರೂಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಚರಂಡಿ ಹೋಗುತ್ತೆ, ಅದು ದರಿದ್ರ ವಾಸನೆ.
ಅಂತ ನಾನು ಅಂದ್ಕೊಳ್ತೀನಿ. ಅದು ಹತ್ತಿರ ನೋಡಿ ಏನು ಹುಳುಗಳು, ಏನೇನೋ ಪ್ರಾಣಿಗಳು ಆಹಾಹಾ ವಿಹರಿಸ್ತಾ ಇರುತ್ತೆ. ನನಗೆ ಯಾವುದು ಅಸಹ್ಯವೋ, ನಿಮಗೆ ಯಾವುದು ಅಸಹ್ಯವೋ ಅದು ತುಂಬ ಆಪ್ಯಾಯಮಾನವಾಗಿ ಅನುಭವಿಸ್ತಕ್ಕಂಥದ್ದು ಇದೆಯಲ್ಲ. ಅಂದರೆ ಪ್ರಪಂಚದಲ್ಲಿ, ಲೋಕದಲ್ಲಿ ಇದೇ ಸರಿ, ಹೀಗೇ ಸರಿ, ಇದೇ ಸೌಂದರ್ಯ, ಅದಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಕಾರಣ ನೀವು ಹನುಮಂತನನ್ನ, ನಾನು ಎಂದೋ ಒಂದು ಸಹ ಪ್ರಾರ್ಥನೆ ಮಾಡಿದ್ದೆ, ಹನುಮಂತ ಅವ್ರನ್ನೆಲ್ಲ ಕೋತಿ ಅಂತ ಕರೀಬಾರದು ನೀವು ಅಂತಂತ, ಅದಲ್ಲ ಅಂತಂತ. ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ, ಭರತನಾಟ್ಯಗಳಲ್ಲಿ ಹನುಮಂತನನ್ನು ಬಹಳ ಕೆಟ್ಟದಾಗಿ ಚಿತ್ರಿಸ್ತಾರೆ. ಬಹಳ ಅಲಕ್ಷ್ಯವಾಗಿ ಹನುಮಂತನನ್ನು ಮೈ ಕೆರ್ಕೊಳ್ಳೋದು, ಅಂತ ಅನ್ನೋದು, ಏನೇನೋ ವಕ್ರ ನಡಿಗೆಗಳನ್ನೆಲ್ಲ ತೋರಿಸ್ತಾರೆ. ಏನು ಮೈ ತುಂಬ ಬಿದ್ದಿ ಕೆರ್ಕೊಳ್ಳೋದು ಶುರು ಮಾಡಿಸ್ತಾರೆ. ಹನುಮಂತನಿಗೆ ಹಾಗೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಶಾಪ ಸಿಗುತ್ತೆ ಅಂತಲೇ ನಾನು ಹೇಳ್ತಕ್ಕಂಥ. ಹನುಮಂತನ ಹಾಗೆ ನೋಡಿ ಕೂಡ್ದು ನೀವು. ಹನುಮಂತ ಒಬ್ಬ ದೇವಾಂಶ ಸಂಭೂತ ಆತ. ಆ ಹನುಮಂತ ನಿಮ್ಮ ಕಣ್ಣಿಗೆ ಕೋತಿ ಅಂತ ಕಾಣಿಸ್ತಾ ಇದ್ದೇನೆ, ನಿಮ್ಮ ಕಣ್ಣೇನೋ ಆಗಿದೆ ಅಂತ. ಆತ ಮುಂದೆ ನಾವು ಸೀತೆಯ ಸಂದರ್ಭದಲ್ಲಿ ನೋಡ್ತೀವಿ, ಭೂಮುಖಕ್ಕೆ ಬೆಳೆದು ನಿಂತ್ಕೊಳ್ತಾನೆ. ಆತ ಮಹಾ ಸುಂದರ, ಅತ್ಯಂತ ಸುಂದರ ಆಗಿರತಕ್ಕಂತಹ ಆಕೃತಿಯನ್ನು ತಳೆಯಬಲ್ಲ, ಬೆಕ್ಕಿನಷ್ಟು ಆಗಬಲ್ಲ. ಆತ ಕಾಮರೂಪಿ. ಆತ ನೀವು ಇಂಥದ್ದೇ ಸೌಂದರ್ಯ ಅಂತ ಹೇಗೆ ಹೇಳ್ತೀರಿ? ಆದರೆ ವಾಸ್ತವವಾಗಿ ಸೌಂದರ್ಯದ ಫಲಿತ ನಿಲ್ಲತಕ್ಕಂಥದ್ದು ಮನಸ್ಸಿಗೆ ಆಗತಕ್ಕಂಥ ಆಹ್ಲಾದದಲ್ಲಿ. ನೀವು ಯಾವುದೋ ಒಂದು 5-6 ತಿಂಗಳ ಮಗು, ಆ ಹಾಲುಗಲ್ಲ, ಆ ಹಾಲುಗಲ್ಲಕ್ಕೊಂದು ಮುತ್ತು ಕೊಡ್ತೀರಪ್ಪ, ಅದು ಏನೋ ಒಂದು 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 ತನ್ಮಯತೆ, ಒಂದು ಸಂತೋಷ, ಅದೇನೋ ಒಂದು ಕೊಡುತ್ತೆ. ಬಾಹ್ಯವಾಗಿ ನಾವು ಯಾವುದರಲ್ಲಿಯೋ ಕೀಲಿಸಿದ್ದೇವಲ್ಲ ಅದರಲ್ಲೇ ಇಲ್ಲದೆ ಇರಬಹುದು ಅಂತ. ಹಾಗೆ ಹನುಮಂತನ ಆನಂದ, ಅದು ಸೌಂದರ್ಯ, ಅದು ಆಂಜನೇಯನ ಸೌಂದರ್ಯ. ಯಾಕೆ ಅಂದರೆ ಆ ಆಂಜನೇಯನ ದರ್ಶನದಿಂದಾಗಿ ಮಹಾಶೋಕ ಸಂತಪ್ತಳಾಗಿದ್ದಂತಹ ಸೀತೆಯ ಮುಖದಲ್ಲಿ ಸಮಾಧಾನ ಬಂತು. ಅದು ಸೌಂದರ್ಯದ ಫಲಿತ ಅದು. ಹಾಗೆ ಸುಮಾರು ತಿಂಗಳುಗಳಿಂದ ಶೋಕಭರಿತರಾಗಿದ್ದಂತಹ ಶ್ರೀರಾಮರು ಹಸನ್ಮುಖಿಗಳಾದ, ಅದು ಸೌಂದರ್ಯದ ಫಲಿತ. ಅದು ಕಾರಣ ಅದು ಸುಂದರಕಾಂಡ ಅಂತ ಸದ್ಯಕ್ಕೆ ಅಷ್ಟು ಹೇಳಿಬಿಡೋಣ. ಇನ್ನೂ ಹೇಳೋಕೆ ಬೇಕಾದಷ್ಟಿದೆ, ಆದರೆ ಹೇಳೋಕೆ ಬೇಕಾದಷ್ಟರಿಂದ ಅದು ನಿಲ್ಲಿಸ್ತಾ ಇದ್ದೇನೆ ನಾನು. ಉಬ್ಬುತ್ತಿದ್ದ ಹನುಮಂತ ಸರ್ವಶಕ್ತಿ ಸಂಚಯಿಸಿತು. ಯೋಚನೆ ಮಾಡದಾತ, ನಾನು ಸಮುದ್ರವನ್ನು ಲಂಘಿಸಬೇಕು. ಸಮುದ್ರವನ್ನು ಲಂಘಿಸಬೇಕಾದ್ರೆ ನೆಲದ ಮೇಲೆ ನಿಂತ್ಕೊಂಡು ಲಂಘಿಸೋಕ್ಕಾಗಲ್ಲ. ಆದ್ದರಿಂದ ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟವನ್ನು ಹತ್ತೀನಿ, ಅಲ್ಲಿ ಹತ್ತಿ ಅಲ್ಲಿಂದ ರೆಗಿತೀನಿ ಅಂತ ಹೇಳಿ ಅಲ್ಲಿ ನಿಂತು ಉಬ್ಬುತ್ತಿದ್ದಾನೆ, ತನ್ನ ಶಕ್ತಿಯನ್ನೆಲ್ಲ ಸಂಗ್ರಹಿಸಿಕೊಂಡು. ಹಾಗೆ ಉಬ್ಬುತ್ತಾ ಇದ್ದಾಗ ನಖದ ಪಂಜ ಬಿಚ್ಚಿ ಅರಳಿ ನಿಮಿರೆ ಕೊರಳ ಕೇಸರಗಳು ಬಂಡೆಯನ್ನು ಬಾಲ ಹೊಡೆಯೆ ಕಂಠೀರವ ಕಂಠದಿಂದ ಗರ್ಜನೆಯನ್ನು ಮಾಡಿ ಉಳಿದ ಮೃಗಗಳನ್ನು ಹೆದರಿಸಿರಲು ನೆಗೆದ ಸಿಂಹದಂತೆ ಕಂಡ ಉಬ್ಬುತ್ತಿದ್ದ ಹನುಮಂತ. ಹೇಗೆ ಉಬ್ಬುತ್ತಾ ಇದ್ದಾನೆ ಅಂದರೆ ವಿಶಾಲವಾಗ್ತಾ ಇದ್ದಾನೆ, ಊರ್ಧ್ವಗಾಮಿ ಆಗ್ತಾ ಇದ್ದಾನೆ. ಗಂಗೆ ಕೆಳಗೆ ಇಳಿಯಲೆಂದು ನಭದಿ ಆಕೆ ಬಂದು ನಿಲ್ಲಲು ಅವಳ ವೇಗ ತಡೆಯಲೆಂದು ಹಿಮಾಲಯದಿ ನೀಲಕಂಠ ಕರವ ಕಟಿಯಲಿಟ್ಟು ಶಿರದ ಜಟೆಯ ಬಿಚ್ಚಿ ನಭಕ್ಕೆ ಹಚ್ಚಿ ಶೂರಧೀರ ವೀರನಾಗಿ ನಿಂತ ಶಂಭುವಂತೆ ಕಂಡ ಉಬ್ಬುತ್ತಿದ್ದ ಹನುಮಂತ. ಉರಿವ ನಖದ ಕರಪಾಶದ ಕೆಂಪು ಮುಖದ ಕೆಂಡಗಣ್ಣ ಹರಿಕೇಸರಿ ಕಂಠದಿಂದ ಎಲ್ಲರನ್ನು ನಡುಗಿಸುತ್ತ ಭೂತದಿರದ ಹೊಸತು ರೂಪವನ್ನು ಧರಿಸಿ ಸ್ತಂಭವನ್ನು ಒಡೆದು ಬಂದ ನರಕೇಸರಿಯಂತೆ ಕಂಡ ಉಬ್ಬುತ್ತಿದ್ದ ಹನುಮಂತ. ಆದ್ಯಂತವ ಅರಿಯಲೆದ್ದು ಅಜಹರಿಗಳು ಸಿದ್ಧರಾಗೆ, ಇದೆಲ್ಲ ಶಿವಪುರಾಣದಲ್ಲಿ ಬರ್ತಕ್ಕಂಥದ್ದು. ಪಾತಾಳವ ಮೀರಿ ಪಾದ ಮುಗಿಲ ತೂರಿ ಚಾಚಲು ಶಿರ
ಹರಿವಿರಿಂಚಿ ಸಿದ್ಧರಾಗಿ ಕೆಳಗೆ ಮೇಲೆ ಸತತ ಚಲಿಸೆ, ಆದ್ಯಂತವ ಕಾಣದಾಗೆ ವಿಸ್ಮಯದಲ್ಲಿ ಮೂಕರಾಗೆ ಅವರ ಮಧ್ಯೆ ಬೆಳೆದು ನಿಂತ ರುದ್ರನಂತೆ ಹನುಮ ಕಂಡ ಭೂಮಿ ಪಾದವನ್ನು ಮುಚ್ಚೆ, ಮನುಜರೆಲ್ಲ ಕಣಗಳಾಗೆ ಯಾಗ ಭೂಮಿ ಕಾಣದಾಗೆ ಹಿಮವಂತನು ಗೋಲಿಯಾಗೆ ನದಿಯ ನೀರು ಗೆರೆಯದಾಗೆ ಮೇಘಪಾದವನ್ನು ತೊಳೆಯೆ, ವಾಯು ಇಲ್ಲಿ ನಿಲ್ಲಲು ಸೂರ್ಯ ಸೊಂಟದಲ್ಲಿ ನಿಲ್ಲಲು ಎದೆ ಮೊಗಗಳು ಕಾಣದಾಗೆ ಛತ್ರಪತ್ರ ಗಗನ ಮುಚ್ಚೆ ಶ್ರೀವಾಮನನಂತೆ ಕಂಡ ಹನುಮಂತನು ಬೆಳೆಯುತ್ತಿದ್ದ. ಹನುಮಂತ ಹೀಗೆ ಭೂರಿ ವಿಕ್ರಮನಾಗಿ ಗಗನಕ್ಕೆ ಬೆಳೆದು ನಿಂತು ಅದನ್ನು ಒದ್ದು ಹಾರಿದ್ನಂತೆ. ತುಂಬ ಸುಂದರವಾದ ವರ್ಣನೆ ಇದೆ ಸುಂದರಕಾಂಡದ ಆರಂಭದಲ್ಲಿ, ದಯಮಾಡಿ ಓದಿ, ಬಹಳ ಚೆನ್ನಾಗಿದೆ ಆ ಭಾಗ ಎಲ್ಲ. ಆ ಹನುಮಂತ ಹಾರತಾ ಇದ್ದ ಹಾಗೆ ಏನೇನೆಲ್ಲ ಆಯಿತು ಅಂತಲೇ ಒಂದು ಸರ್ಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಚಿತ್ರಿಸಿದ್ದಾರೆ, ಬಹಳ ಸುಂದರವಾದ್ದು. ನಾನು ಮೊದಲನೇ ದಿವಸ ಹೇಳಿದೆ ನಿಮಗೆ, ಹನುಮಂತ ಗಗನ ಮಾರ್ಗದಲ್ಲಿ ಬಂದಿದ್ದಾನೆ. ಹಾಗೆ ಹೊರಡುವುದಕ್ಕೆ ಮುನ್ನ ಆತ ಉತ್ತರ ದಿಕ್ಕಿಗೆ ತಿರುಗಿ ಶ್ರೀರಾಮರನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕಾರ ಮಾಡಿದ್ದಾನೆ. ಆಗ ಹನುಮಂತನ ಮಾತನ್ನು ನೋಡಿ, ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನ ವಿಕ್ರಮ. ನಾನೀಗ ಹೇಗೆ ಹೋಗ್ತೀನಿ ಅಂದರೆ, ರಾಘವ ನಿರ್ಮುಕ್ತ ಶರಃ, ಶ್ರೀರಾಮರು ಬಿಲ್ಲಿನಿಂದ ಬಾಣವನ್ನು ಬಿಲ್ಲಿ ಹೂಡಿ ಲಕ್ಷ್ಯವನ್ನು ಭೇದಿಸುವಂತೆ ಎಳೆದು ಬಿಡ್ತಾರಲ್ಲ, ಆ ಬಾಣ ಹೇಗೆ ಹೋಗುತ್ತೋ, ಯಥಾ ರಾಘವ ನಿರ್ಮುಕ್ತ ಶರಃ, ಅದು ಹೋಗುವಂತೆ ನಾನು ಹೋಗ್ತೀನಿ. ಒಂದು ತನ್ನ ಎಲ್ಲ ಕಾರ್ಯಕ್ಕೂ ರಾಮರಕ್ಷೆಯನ್ನು ಅನುಭವಿಸುತ್ತಿದ್ದಾನೆ ಅನ್ನುವುದು ಒಂದು. ಎರಡನೆಯದು ಈಗ ಬಾಣ ಹೋಗ್ತಾ ಹೋಗ್ತಾ ಸ್ವಲ್ಪ ತಿಳಿ ಕೂತ್ಕೊಂಡೆ ಹೋಗೋಣ ಅನ್ನೋದಿಲ್ಲ, ಗುರಿ ಹೋಗಿ ಹೊಡೆಯುತ್ತೆ ಅದು. ಅಂದರೆ ನನ್ನ ಲಕ್ಷ್ಯ ಭೇದನವೇ ಗುರಿ, ಮಧ್ಯದಲ್ಲಿ ವಿಶ್ರಾಂತಿ ಇಲ್ಲ ಅನ್ನತಕ್ಕಂಥದ್ದು ಧ್ವನಿ. ರಾಮಬಾಣದಂತೆ ಚಲಿಸ್ತಾ ಇರತಕ್ಕಂತಹ ಹನುಮಂತನನ್ನು ನೋಡಿ ಸಮುದ್ರ ತನ್ನಲ್ಲಿ ಅಡಗಿದ್ದಂತಹ ಒಂದು ಪರ್ವತ, ಮೈನಾಕ ಅಂತ ಅದರ ಹೆಸರು, ಆ ಸಮುದ್ರ ಹೇಳಿತು ಆ ಮೈನಾಕಕ್ಕೆ, ನಾನು ನೀನು ಇಬ್ಬರೂ ಋಣಿಗಳಾಗಿದ್ದೇವೆ. ನಮಗೆ ಅವಕಾಶ ಸಿಕ್ಕಾಗ ನಾವು ನಮ್ಮ ಋಣ ಪರಿಹಾರವನ್ನು ಮಾಡಬೇಕು. ಹಿಂದೊಮ್ಮೆ ನಾನು ಬತ್ತಿ ಹೋಗಿಬಿಟ್ಟಿದ್ದೆ, ನನಗೆ ಸಮುದ್ರ ಅಂತ ಕರೀತಾ ಇದ್ರು. ಆಗ ಈ ದಾನವರು ದೇವತೆಗಳ ಶಕ್ತಿಯನ್ನು ಅಪಹಾರ ಮಾಡುವುದಕ್ಕಾಗಿ ಒಂದು ಯೋಜನೆಯನ್ನು ತಯಾರು ಮಾಡಿದರು. ದೇವತೆಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಈ ಹವಿಸ್ಸು ದೇವತೆಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅದನ್ನಲೇ ಆಗಾಗ ಯಜ್ಞಯಾಗಾದಿಗಳಾಗಬೇಕು ಅಂತ. ಯಾಕೆಂದರೆ ದೇವತೆಗಳಿಗೆ ನಾವು ಆ ಶಕ್ತಿಯನ್ನು ಕೊಟ್ಟರೆ ದೇವತೆಗಳು ನಮಗೆ ಶಕ್ತಿಯನ್ನು ಕೊಡ್ತಾರೆ. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ, ಭಗವದ್ಗೀತೆ ಮಾತು. ಇರಲಿ, ಈ ದಾನವರೆಲ್ಲ ಯೋಚನೆ ಮಾಡಿದ್ದಾರೆ, ಈ ದೇವತೆಗಳ ಶಕ್ತಿಯನ್ನು ಉಡುಗಿಸಬೇಕಾಗಿದ್ರೆ ಏನು ಮಾಡಬೇಕು? ಯಜ್ಞಯಾಗಾದಿಗಳು ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಯಜ್ಞಯಾಗಾದಿಗಳನ್ನು ಯಾರು ಮಾಡ್ತಾರೆ? ಅಂಥವ್ರು ಪ್ರಾಣನೇ ತೆಗೆದುಬಿಟ್ರೆ ಹೇಗೆ ಅಂತ ಹೇಳಿ ಅವರೇನು ಮಾಡಿದ್ರು, ರಾತ್ರಿಯ ಹೊತ್ತು ಯಾವ ಯಾವ ಯಾಜ್ಞಿಕರು ಇರ್ತಾರೆ, ಋಷಿ ಮುನಿಗಳು ಇರ್ತಾರೆ, ಅವರ ಹತ್ತಿರಕ್ಕೆ ಹೋಗಿ ಅವರನ್ನು ಸಾಯಿಸೋದು, ಯಾಗವಾಟಿಕೆಗಳಿಗೆ ಬೆಂಕಿ ಹಚ್ಚೋದು, ಅಥವಾ ಯಾಗ ದ್ರವ್ಯಗಳನ್ನು ಸುಟ್ಟಾಕೋದು, ಹೀಗೆ ಮಾಡ್ತಾ ಇದ್ರು. ಸಣ್ಣ ಪುಟ್ಟವ್ರ ಹತ್ರಕ್ಕೆ ಹೋಗ್ತಾ ಇದ್ರು. ವಸಿಷ್ಠರು, ವಿಶ್ವಾಮಿತ್ರರು ಅಂಥವ್ರ ಹತ್ರಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಹ್ಞೂ ಅಂದರೆ ಸಾಕು, ಇವರೇ ಸುಟ್ಟು ಹೋಗ್ತಾ ಇದ್ರು. ಸಣ್ಣ ಪುಟ್ಟವ್ರ ಹತ್ರಕ್ಕೆ ಹೋಗ್ತಾ ಇದ್ರು. ಬೆಳಿಗ್ಗೆ ಎದ್ದು ಬೇರೆಯವ್ರು ನೋಡ್ತಾರೆ ಎಲ್ಲ ಸತ್ತು ಬಿದ್ದಿದ್ದಾರೆ.
ಯಜ್ಞಕುಂಡಗಳೆಲ್ಲ ಒಡೆದು ಹೋಗ್ಬಿಟ್ಟಿದೆ. ಯಾರಯ್ಯ ಗೊತ್ತಿಲ್ಲ. ಯಾಕೆ ಎಂದರೆ ರಾಕ್ಷಸರು ಹೊರಗೆ ಬರ್ತಾ ಇದ್ದಿದ್ದೇ ರಾತ್ರಿ ಹೊತ್ತು. ಅದಕ್ಕೆ ಅವರನ್ನ ನಿಶಾಚರರು ಅಂತ ಕರೀತಾರೆ. ರಾತ್ರಿ ಹೊತ್ತೇ ಹೊರಗೆ ಓಡಾಡ್ತಾರೆ ಅವರು, ಬೆಳಗ್ಗೆ ಹೊತ್ತಲ್ಲ. ರಾತ್ರಿಯ ಹೊತ್ತು ಅವರು ಓಡಾಡೋದರಿಂದ ದೇವತೆಗಳಿಗೆ ಶಕ್ತಿ ಕಡಿಮೆ. ದೇವತೆಗಳೆಲ್ಲ ಕುರಿತು ಚರ್ಚೆ ಮಾಡಿ ಯಥಾ ಪ್ರಕಾರ ಎಲ್ಲರೂ ಆ ಬ್ರಹ್ಮನ ಹತ್ರ ಕೊಡೋಗ್ತಾರೆ. ಕಷ್ಟನಪ್ಪೋ ಕಷ್ಟ ನಮಗೆ ಅಂತ. ಆ ಬ್ರಹ್ಮ ಹೇಳ್ದ, ಇದು ರಾಕ್ಷಸರು ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ, ದೇವತೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸಮುದ್ರ ತಳಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಯಾರ ಕೈಗೂ ಅವರು ಸಿಗ್ತಾ ಇಲ್ಲ. ಸಮುದ್ರ ಅಡ್ಡ ಇದೆ, ಸಾವಿರ 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 ಮೈಲುಗಳ ವಿಸ್ತಾರ. ಅದರ ತಳದಲ್ಲಿ ಅವರು ಬಚ್ಚಿಟ್ಕೊಂಡಿದ್ದಾರೆ. ಹುಡುಕೋದು ಹೇಗೆ? ಆಗ ಎಲ್ಲರೂ ಸೇರಿಕೊಂಡು ಮೈತ್ರಾವರಣರ ಹತ್ರಕ್ಕೆ ಹೋದು. ನಾನು ನಿಮಗೆ ಮೈತ್ರಾವರಣರ ಕಥೆಯನ್ನು ಹೇಳಿದ್ದೇನೆ. ಅವರಿಗೆ ಅಗಸ್ತ್ಯ ಅನ್ನುವ ಹೆಸರು ಹೇಗೆ ಬಂತು ಅನ್ನುವುದನ್ನು ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಮತ್ತು ಅವರಿಗೂ ನಮಗೂ ಏನು ಸಂಬಂಧ ಇದೆ ಅಂತಲೂ ಹೇಳಿದ್ದೇನೆ. ಆ ಅಗಸ್ತ್ಯ ಮಹರ್ಷಿಗಳ ಹತ್ರಕ್ಕೆ ಎಲ್ಲ ಹೋಗಿ ಕೇಳಿದರು, ಹೀಗೆ ಅವರು ಸಮುದ್ರ ಗರ್ಭದಲ್ಲಿ ಅಡಗಿದ್ದಾರೆ, ಏನು ಮಾಡೋಣ ಅಂತ. ಅಷ್ಟೇ ತಾನೇನಯ್ಯ, ಸಮುದ್ರನೇ ಕುಡಿದು ಬಿಡ್ತೀನಿ ಅಂತ ಕುಡಿದ್ಬಿಟ್ಟ. ಸಮುದ್ರವನ್ನೇ ಕುಡಿದುಬಿಟ್ಟ. ಇದು ಹೇಳಿ ಹೇಗಿದೆ? ಏನ್ರಿ ಸಮುದ್ರ ಕುಡಿಯೋದು ಅಂದರೆ ಕಲ್ಪನೆಗೆ ಸಾಧ್ಯನೇನ್ರಿ? ಸಮುದ್ರವನ್ನೇ ಆಪೋಷಣೆ ತೊಗೊಂಡ್ಬಿಟ್ಟ ಅಂತ. ತೊಗೊಂಡೇ ಬಿಟ್ಟ ಆತ. ಸಮುದ್ರವನ್ನೇ ಆಪೋಷಣೆ ತಗೊಂಡ್ರೆ ಸಮುದ್ರದಲ್ಲಿ ಏನಿದೆ? ಸಮುದ್ರದೊಳಗೆ ಏನಿರುತ್ತೀ? ನೀರಿರುತ್ತೀ. ಅಯ್ಯೋ ರಾಮ, ಸಮುದ್ರದಲ್ಲಿ ನೀರು ತಾನೇ ಇರೋದು. ಈಗ ಇದೆಲ್ಲ ಕುಡ್ದೇ ಬಿಟ್ಟ, ನೀರೇ ಇಲ್ಲ. ಸಮುದ್ರ ಬತ್ತಿ ಹೋಗೋಯ್ತು. ಈಗ ಸಮುದ್ರಕ್ಕೆ ನೀರು ಬಂದು ಸೇರಬೇಕು. ಯಾವಾಗ ಸೇರಿತು? ಭಗೀರಥನ ಪ್ರಯತ್ನದಿಂದ ದೇವಗಂಗೆ ಇಳಿದು ಬಂದು ಸೇರಿದ್ಲು. ಅದು ಕಥೆ ಹೇಳಿದ್ದೇನೆ. ಆ ಗಂಗಾವತರಣದ ಕಥೆಯನ್ನು ಕೇಳಿ ನೀವೆಲ್ಲ ಧಾರ್ಮಿಕರಾಗಿದ್ದೀರಿ, ಹೌದೋ? ಈಗ ಈ ಕಥೆಯನ್ನ ಆ ಸಮುದ್ರ, ಹನುಮಂತ ಹಾರತಾ ಇದ್ದಾನಲ್ಲ, ಆ ಕೆಳಗಿರತಕ್ಕ ಸಮುದ್ರ ನೆನಪಿಸಿಕೊಂಡು ಮೈನಾಕಕ್ಕೆ ಹೇಳ್ತಾ ಇದೆ. ಮೈನಾಕ ಅದ್ರ ಒಳಗೆ ಬಚ್ಚಿಟ್ಕೊಂಡಿರತಕ್ಕಂಥ ಒಂದು ಪರ್ವತ. ನಾನು ಋಣಿಯಾಗಿದ್ದೇನೆ. ಯಾರಿಗೆ? ಶ್ರೀರಾಮರಿಗೆ. ಯಾಕೆ? ಭಗೀರಥನ ವಂಶದಲ್ಲಿ ಬಂದಿದ್ದಾರೆ. ಹೀಗಾಗಿ ನನಗೆ ಈಗ ರಾಘವನ ಕಾರ್ಯಕ್ಕಾಗಿ ಬಂದಿರತಕ್ಕಂತಹ ದೂತನಿಗೆ ಏನಾದರೂ ಒಳ್ಳೆಯದನ್ನು ಮಾಡಿ ಉಪಕಾರ ಮಾಡಬೇಕಾಗಿದೆ, ಋಣ ಪರಿಹಾರ ಆಗಬೇಕಾಗಿದೆ. ಅದಕ್ಕೆ ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ, ಎಲ್ಲವೂ ಮೈನಾಕವೇ, ನೀನು ಮೇಲಕ್ಕೆ ಎದ್ದು ಬಾ. ನಿನಗೂ ಒಂದು ಋಣ ಇದೆ. ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿದ್ದಾಗ, ಅದು ಹಾರುತ್ತಿದ್ದಾಗ, ಆ ರೆಕ್ಕೆಗಳನ್ನು ದೇವೇಂದ್ರ ಕಡಿದು ಹಾಕ್ತಾ ಇದ್ದಾಗ ವಾಯುದೇವ ನಿನ್ನನ್ನು ನೂಕಿಕೊಂಡು ಬಂದು ನನ್ನಲ್ಲಿ ಮುಳುಗಿಸ್ದ ಸಮುದ್ರದಲ್ಲಿ. ಹೀಗಾಗಿ ನಿನಗೆ ರೆಕ್ಕೆಗಳು ಉಳ್ಕೊಂಡಿದೆ ಇವತ್ತಿನ ದಿವಸ. ಆ ವಾಯುವಿಗೆ ಋಣ ಪರಿಹಾರ ಮಾಡಬೇಕಂದ್ರೆ ವಾಯುಪುತ್ರನಿಗೆ ಏನಾದರೂ ಅನುಕೂಲ ಮಾಡಬೇಕು. ಆದ್ದರಿಂದ ನೀನು ಮೇಲಕ್ಕೆ ಎದ್ದು ಬಾ. ಹನುಮಂತ ಈ ಪರ್ವತಾಗ್ರದಲ್ಲಿ ಉಳಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗು. ಅಷ್ಟು ಅನುಕೂಲವನ್ನು ನಾವು ಮಾಡಿಕೊಡೋಣ ಅಂತ ಹೇಳಿದ್ರು. ಆ ಸಮುದ್ರದ ಮಾತನ್ನು ಕೇಳಿ, ನಿಮಗೆ ಸಮುದ್ರ ಮಾತಾಡುತ್ತಾ, ಪರ್ವತ ಕೇಳಿಸುತ್ತಾ, ಇದೆಲ್ಲ ಸಮಸ್ಯೆಗಳು. ನಮ್ಮಲ್ಲಿ ಇದೆಲ್ಲ ಪರೀಕ್ಷೆ ಆಗಿಬಿಟ್ಟಿದೆ. ಸುಮಾರು 1 ಎಕರೆ ಭತ್ತ ಬೆಳೀತಕ್ಕಂಥ ಜಾಗ, ಇಲ್ಲಿ ಭತ್ತ ಬೆಳೀತಕ್ಕಂಥ 1 ಎಕರೆ ಜಾಗ, ಅಲ್ಲಿ ಒಂದು ಭತ್ತ ಬೆಳೀತಕ್ಕಂಥ 1 ಎಕರೆ ಜಾಗ. ಯಾವ ವಾದ್ಯದ ಧ್ವನಿ ತರಂಗಗಳು ಯಾವ ಎಕರೆ ಭತ್ತದ ತೋಟದಲ್ಲಿ ಹರಿದಾಡಿದೆಯೋ ಅಲ್ಲಿ ಬೇರೆ ಕಡೆಗಿನ್ನ 10 ಪಟ್ಟು ಫಸಲು ಜಾಸ್ತಿ ಬರುತ್ತೆ ಅಂತ ವೈಜ್ಞಾನಿಕವಾಗಿ ಆಗಿರತಕ್ಕಂಥದ್ದು. ನೀವು ಮೇಘಮಲ್ಹಾರ ಅದೆಲ್ಲ ಕೇಳಿದ್ದೀರಿ. ಅದು ಸುಮ್ಮನೆ ಕಟ್ಟುಕಥೆ ಅಂತ ಅಂದ್ಕೋಬೇಕಾಗಿಲ್ಲ. ನಾವು ಬಂಡೆಯನ್ನೂ ಕರಗಿಸಬಲ್ಲಂತಹ ಶಕ್ತಿ ಆ ರಾಗಗಳಿಗೆ ಇತ್ತು ಅಂತ ಕಾಣುತ್ತೆ. ನಮಗಿಲ್ಲದೆ ಗೊತ್ತಿಲ್ಲದೆ ಇರ್ಬೋದು. ನಮಗೆ ಗೊತ್ತಿಲ್ಲ ಅನ್ನೋದೆಲ್ಲ ಇಲ್ಲ ಅಂತ ಹೇಳ್ತಕ್ಕಂಥ ದಡ್ಡತನ ಮಾಡಬಾರ್ದು ನಾವು.
ಹೀಗಾಗಿ ಸಮುದ್ರ ಮಾತಾಡ್ತಾ ಇತ್ತಂದ್ರೆ ಮಾತಾಡ್ತು ಅಂತ ಹೇಳ್ತೀನಿ. ಕಾಲಿಂದಿ ಕೃಷ್ಣ ಹತ್ರ ಮಾತಾಡ್ತಿದ್ರು ಮಾತಾಡ್ತೀನಿ, ನಾನು ನಂಬ್ತೀನಿ ಅದನ್ನು. ಹಾಗೆ ಈ ಸಮುದ್ರ ಮೈನಾಕದ ಹತ್ರ ಮಾತಾಡಿದೆ, ಮೈನಾಕ ಎದ್ದಿದೆ ಮೇಲಕ್ಕೆ. ಮೈನಾಕ ಎದ್ದೇಳಿತು. ಆ ಮೈನಾಕ ಪರ್ವತ ಪುರುಷ ರೂಪವನ್ನು ಧರಿಸಿ ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ತು. ಅಪ್ಪ ಹನುಮಂತ, ಸಮುದ್ರಕ್ಕೂ ಮತ್ತು ನನಗೂ ಇಬ್ಬರಿಗೂ ನೀನು ಮಾನ್ಯನಾಗಿದ್ದೀಯ, ಅತಿಥಿಯಾಗಿದ್ದೀಯ. ನಾವು ಅತಿಥಿ ಎನ್ನುವ ಶಬ್ದವನ್ನು ಬಹಳ ತಪ್ಪಾಗಿ ಬಳಸ್ತೀವಿ. ನಾವು ಇಲ್ಲಿ ಕರಿತೀವಲ್ಲ ಸಭೆಗೆ, ಅವರನ್ನೆಲ್ಲ ಮುಖ್ಯ ಅತಿಥಿಗಳು ಅಂತೀವಿ. ಅದು ಭಾಳ ಶುದ್ಧಾಂಗವಾಗಿ ತಪ್ಪದು. ಆಮಂತ್ರಿತರು ಅಂತ ಹೇಳಬೇಕು ಅವ್ರನ್ನ. ಈಗ ನನ್ನನ್ನು ಕರೆದಿದ್ದೀರಿ ನೀವು, ನಾನು ಬಂದು ಕೂತಿದ್ದೀನಿ, ನಮ್ಮ ಅತಿಥಿಗಳು ಅಲ್ಲ, ನಾನು ಆಮಂತ್ರಿತ, ಕರೆಸ್ಕೊಂಡವನು ಅಂತ. ಅತಿಥಿ ಅಂದರೆ ಅರ್ಥ ಏನಪ್ಪ ಅಂದರೆ ಹೇಳದೆ ಕೇಳದೆ ಬರೋನು ಅಂತ. ತಿಥಿಯನ್ನು ಹೇಳದೇ ಬರುವಾತ ಅತಿಥಿ. ಹೀಗಾಗಿ ನಾವು ಅತಿಥಿಗಳ ನೀವು ನಾವು ಯಾರೂ ಅತಿಥಿಗಳಲ್ಲ, ನಾವೆಲ್ಲ ಒಂಥರ ಆಮಂತ್ರಿತರೇ. ಹೇಳದೆ ಕೇಳದೆ ಯಾರಾದರೂ ಬಂದಿದ್ದೀರೋ ಇಲ್ಲಿ, ಅವ್ರು ಎದ್ದು ನಿಂತ್ಕೊಳ್ಳಿ, ಅವರು ಅತಿಥಿಗಳು ಅಂತ. ಉಳಿದವರಿಗಿನ್ನ ಅವರು ಮಾನ್ಯರು ಅಂತ ಅತಿಥಿಗಳು. ಹನುಮಂತ ಆ ಅರ್ಥದಲ್ಲಿ ಅತಿಥಿ. ಸಾಮಾನ್ಯವಾದ ಅತಿಥಿ ಬಂದರೆ ತುಂಬ ಗೌರವ ಕೊಡಬೇಕು. ಇವನು ಮಹಾಮಾನ್ಯನಾಗಿರತಕ್ಕಂತಹ ಅತಿಥಿ ಬಂದಿದ್ದಾನೆ, ಆದ್ದರಿಂದ ಆತನನ್ನು ಸತ್ಕರಿಸಬೇಕು. ಅಂದ ಹನುಮಂತ, ನೀನು ಬಹಳ ದೊಡ್ಡ ಅತಿಥಿ ಕಣಪ್ಪ, ನನ್ನ ಪರ್ವತದ ಸಾನುವಿನಲ್ಲಿ ಉಳಿ, ಒಂದಷ್ಟು ಹಣ್ಣು ಹಂಪಲುಗಳನ್ನು ತಿನ್ನು, ಸ್ವಲ್ಪ ವಿಶ್ರಾಂತಿ ತಗೋ, ಆಮೇಲೆ ಹೋಗಿ ಮುಂದಕ್ಕೆ. ಹನುಮಂತ ಹೇಳಿದಂತೆ ಬಹಳ ಅದ್ಭುತವಾದಂಥ ಒಂದು ಮಾತು, ನನಗೆ ತುಂಬ ಪ್ರಿಯವಾದಂಥ ಹೇಳಿಕೆ ಅದು. ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಶೋ ಉಪನೀಯತಾಂ ಪ್ರತಿಜ್ಞಾ ಚ ಮಯಾ ದತ್ತಂ ನ ಸ್ಥಾತವ್ಯಮಿಹಾಂತರ. ಪ್ರೀತೋಸ್ಮಿ ಕೃತಮಾತಿಥ್ಯಂ, ನೀನು ಹೇಳ್ದಲ್ಲ ನನ್ನಲ್ಲಿ ನೀನು ವಿಶ್ರಮಿಸು, ಆತಿಥ್ಯ ಅಷ್ಟು ಸಾಕು, ನಂಗೆ ಸಂತೋಷ ಆಯಿತು. ಆದರೆ ನಾನು ಇಳಿಯುವಂತಿಲ್ಲ. ಪ್ರತಿಜ್ಞಾ ಚ ಮಯಾ ದತ್ತ, ನಾನು ಹೊರಡುವ ಮುನ್ನ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ನನ್ನ ಬಾಂಧವರಿಗೆಲ್ಲ ಹೇಳಿದ್ದೇನೆ. ಏನಂತ? ನಸ್ಥಾತವ್ಯಮಿಹಾಂತರ, ನಾನು ದಾರಿಯಲ್ಲಿ ಎಲ್ಲೂ ವಿಶ್ರಾಂತಿ ತಗೊಳ್ಳಲ್ಲ ಅಂತ. ಅಂದರೆ ಹನುಮಂತ ನಮಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ನಮಗೆ ಹೇಳ್ತಾ ಇದ್ದಾನೆ, ನಾನು ಅಂದುಕೊಳ್ತೀನಿ, ನಾವು ಯಾವುದಾದರೂ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ, ಸಂಕಲ್ಪ ಅಂದರೆ ನೀವು ಪೂಜೆ ಮಾಡಿದಾಗ ನಮ್ಮ ರೀತಿ ಕೃಷ್ಣಮೂರ್ತಿಗಳು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಸಂಕಲ್ಪ ಅಂದರೆ ಅರ್ಥ ಏನಪ್ಪ ಅಂದರೆ ವಾಂಛಯತಿ ಕಲ್ಪಯತಿ ಇತಿ ಸಂಕಲ್ಪ ಅಂತ. ವಾಂಛಯತಿ, ನಮ್ಮಲ್ಲಿ ಏನೋ ಇಷ್ಟ ಇದೆ, ಆ ಇಷ್ಟವನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ದೇವರ ಹತ್ತಿರ ನಾನು ಸಲ್ಲಿಸ್ತಾ ಇರತಕ್ಕಂತಹ ಪ್ರಾರ್ಥನೆ ಇದು. ಇದು ಯಾವನಾದರೂ ಒಬ್ಬ ವ್ಯಕ್ತಿ ನೋಡಿ, ಹನುಮಂತ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರತಿ ಘಟ್ಟ, ಪ್ರತಿ ವ್ಯಕ್ತಿ, ಪ್ರತಿ ಸನ್ನಿವೇಶ, ಪ್ರತಿ ಮಾತು ನಮಗೆ ಪಾಠವನ್ನು ಮಾಡೋದು. ಅದಕ್ಕೆ ನಾವು ಕೊಟ್ಟಿರತಕ್ಕಂಥ ಶೀರ್ಷಿಕೆ ತಾತ್ವಿಕ ದರ್ಶನ. ಅದು ಹನುಮಂತ ಏನಯ್ಯ ಹೇಳ್ತಾ ಇದ್ದಾನೆ ಅಂದರೆ, ನೀವು ಸಂಕಲ್ಪವನ್ನು ಮಾಡಿ ಯಾವುದಾದರೂ ಒಂದು ಕೃತನಿಶ್ಚಿತರಾಗಿ ನಾನು ಇದನ್ನು ಮಾಡುತ್ತೇನೆ ಅಂತ ನಿರ್ಣಯ ಮಾಡಿದರೆ ಮುಗಿಯೋ ತನಕ ನೀವು ವಿಶ್ರಾಂತಿ ತಗೊಳ್ಳೋ ಹಾಗಿಲ್ಲ. ಅದು ಹನುಮಂತನ ಸಂದೇಶ. ಆತ ತಗೊಳ್ಳಿಲ್ಲ, ಇರಲಿ, ಏನು ರಾವರು ನೋಡ್ತಾರೆ, ಯಾರು ನೋಡ್ತಾರೆ, ಒಂದೆರಡು ಗಂಟೆ ಕೂತಿದ್ದು ಹೋಗೋಣ, ಒಂದೆರಡು ಹಣ್ಣು ತಿಂದು ಹೋಗೋಣ ಅಂತ ಅನ್ನಲಿಲ್ಲ. ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ, ನಾನು ಅಲ್ಲಿ ಹೋಗಿ ಇಳಿದ ಮೇಲೆ ವಿಶ್ರಾಂತಿ ತಗೊಳ್ಳೋದು ಅಂತ ಹೇಳಿ ಆತ ಮುಂದುವರೆದ. ಅಲ್ಲಿ ದೇವತೆಗಳೆಲ್ಲ ಮಾತಾಡಿದರಂತೆ. ಸುರಸ ಅಂತ ಒಬ್ಬ, ದಾಕ್ಷಾಯಿಣಿ ಅಂತ ಕರೀತಾರೆ ವಾಲ್ಮೀಕಿ ಮಹರ್ಷಿಗಳು, ದಾಕ್ಷಾಯಿಣಿ ಅಂತ ಹೇಳ್ತಾರೆ ಆಕೆಯನ್ನು. ನೋಡಿ, ಆ ದೇವತೆಯನ್ನು ಕಳಿಸಿದರಂತೆ. ಹನುಮಂತನ ದೈಹಿಕ ಶ್ರಮವನ್ನು ನಾವು ನೋಡಿದ್ದೇವೆ, ಆ ದೈಹಿಕ ಶಕ್ತಿಯನ್ನು ನೋಡಿದ್ದೇವೆ. ಆತ ಬರೀ ದೇಹ ಬೆಳೆದದ್ದಷ್ಟೆಯೋ ಅಥವಾ ಆತನಿಗೆ ಯುಕ್ತಿಯೂ ಉಂಟೋ, ಆತ ನಿಜವಾಗಲೂ ಜಾಣನು, ಪರೀಕ್ಷೆ ಮಾಡೋಣ ಅಂತ.
ಸುರಸ ಅಂತ ಒಬ್ಬಳು ಬಂದ್ಲು. ದೊಡ್ಡ ಬೃಹತ್ತಾಗಿರತಕ್ಕಂಥ ತಿಮಿಂಗಿಲದಂತಹ ದೇಹವನ್ನು ಹೊಂದಿ ಬಂದಳು. ಸಸ್ತನಿಗಳಲ್ಲಿ ಅತ್ಯಂತ ದೊಡ್ಡದಾಗಿರತಕ್ಕಂಥ ಪ್ರಾಣಿ. ಬಹುಶಃ ಅದು ಇಲ್ಲಿ ಬಂದರೆ ಈ ಇಡೀ ಅದರ ಅರ್ಧ ಭಾಗ ಆಗಿಬಿಡುತ್ತೆ, ಈ ಮಂಟಪದ ಅರ್ಧ ಭಾಗ, ಅಷ್ಟು ದೊಡ್ಡ ಪ್ರಾಣಿ ಅದು ಬಂದು ಹನುಮಂತನಿಗೆ ಅಡ್ಡ ಹಾಕ್ತು. ಇವನು ಏನು ಮಾಡ್ತಾ ಇದ್ನೋ ಅದು ಹೇಳಿತು, ನನಗೆ ಬ್ರಹ್ಮನ ವರ ಇದೆ. ಈ ಹೊತ್ತು ದೇವತೆಗಳು ನಿನ್ನನ್ನು ನನಗೆ ಆಹಾರವನ್ನಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನೀನು ನನ್ನ ಬಾಯನ್ನು ಪ್ರವೇಶ ಮಾಡು, ನಾನು ಅಗದಾಕ್ತೀನಿ, ತಿಂದು ಹಾಕ್ತೀನಿ. ಹನುಮಂತ ಪ್ರಾರ್ಥನೆ ಮಾಡಿದ, ನೋಡಮ್ಮ, ದೇವತೆಗಳ ಹೆಸರು ವೇಳೆ ಹೇಳಿದೀಯಾ, ನನ್ನನ್ನು ಆಹಾರವನ್ನು ಕೊಟ್ಟಿದ್ದಾರೆ ಅಂತ ಬೇರೆ ಹೇಳಿಬಿಟ್ಟಿದ್ದೀಯಾ. ನಾನದನ್ನು ಧಿಕ್ಕರಿಸುವಂತಿಲ್ಲ. ಆದರೆ ನಾನೊಂದು ರಾಮಕಾರ್ಯಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ಸಹಾಯವನ್ನು ಮಾಡಬೇಕಾದವಳು ನೀನು ದೇವತೆಯಾದರೆ. ಆಯಿತು, ನೀನು ನನ್ನ ತಿಂತೀನಿ ಅಂತಿದೆ, ತಿನ್ನು. ಆದರೆ ನಾನು ಹೋಗಿ ಬಂದ್ಬಿಡ್ತೀನಿ. ಹೋಗಿ ಬಂದ ಮೇಲೆ ಬೇಕಾದ್ರೆ ನನ್ನನ್ನು ತಿನ್ನು. ಇಲ್ಲ, ಈಗಲೇ ತಿಂತೀನಿ ಅಂದವಳು. ಹನುಮಂತ ಏನು ಮಾಡ್ತಾನೆ ಪಾಪ, ಹೇಳ್ದ, ಇನ್ನೊಂದು ಸಲ ಹೇಳ್ದ, ಆಗಲ್ಲ ಅಂದ್ಲು. ಆಗ ಹನುಮಂತ ಹೇಳ್ದ, ಹಾಗಾದರೆ ನನ್ನನ್ನು ತಿನ್ನುವಂತಿದ್ದರೆ ನನಗಿನ್ನ ದೊಡ್ಡದಾದ ಬಾಯಿ ನಿನಗೆ ಬೇಕು ಅಂದ. ಅಂದವಳು. ಹನುಮಂತ ಇಷ್ಟಿದ್ದವನು ಇಷ್ಟಾದ, ಅವಳು ಇಷ್ಟು ಬಾಯಿ ತೆಗೆದ್ಲು. ಅಷ್ಟಿದ್ದವನು ಅಷ್ಟಾದ, ಅವಳು ಅಷ್ಟು ಬಾಯಿ ತೆಗೆದ್ಲು. ಹೀಗೆ ಹನುಮಂತ ವಿಕಾಸ ಆಗ್ತಾ 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 ಅವಳು ಬಾಯಿ ತೆಗೀತಾ ತೆಗೀತಾ ತೆಗೀತಾ, ಇಲ್ಲಿ ಎರಡು ಕಣ್ಣಿತ್ತು ಅಂತ ಇಟ್ಕೊಳ್ಳಿ, ಬಾಯಿ ತೆಗೀತಾ ಹೀಗಾಯಿತು. ಕಣ್ಣು ಇಲ್ಲಿದೆ, ಇಲ್ಲೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ತಸ್ಮಿನ್ ಮುಹೂರ್ತೆ ಹನುಮಾನ್ ಬಹುವ ಅಂಗುಷ್ಟ ಮಾತ್ರಕಃ. ಆ ಕ್ಷಣದಲ್ಲಿ ಅಷ್ಟು ಬೆಳೆದಿದ್ದ ಹನುಮಂತ ಅಂಗುಷ್ಟದಷ್ಟಾಗ್ಬಿಟ್ಟ. ಅಭಿಪತ್ಯಾತು ತದ್ವಕ್ತ್ರಂ, ಆ ಬಾಯಿನಲ್ಲಿ ಹೋದ, ವಾಪಸ್ ಬಂದ. ಅಮ್ಮ ಹೋಗಿ ಬಂದೆ. ಅವಳ ಮೆಲ್ಲಿಗೆ ಅಂತ ಬಾಯಿ ಮುಚ್ಚಿದ್ಲು. ಈ ಕಣ್ಣು, ಎಲ್ಲಯ್ಯ ಹೋದೆ, ನೀನು ಬಾಯಿ ತೆಗೆದಾಗ ಹೋಗಿ ಬಂದ್ಬಿಟ್ಟೆ, ನಾನಾಗಲೇ ತಿಂದೇ ಇರೋದು ನಿನ್ನ ತಪ್ಪು. ಅವಳಿಗೆ ಮಹಾ ಸಂತೋಷ ಆಯ್ತಂತೆ. ಮಹಾ ಯುಕ್ತಿಶಾಲಿ ನೀನು. ಆದ್ದರಿಂದಲೇ ನಯವಂತ ಹನುಮಂತ ಬಲವಂತ ಮತಿವಂತ ಅಂತ ಕರೀತಕ್ಕಂಥದ್ದು ಹನುಮಂತನ. ಮುಂದೆ ಸಾಗಿದ್ದಾನೆ. ಅಲ್ಲೊಬ್ಬಳು ಸಿಂಹಿಕೆ ಅಂತ, ಅವಳು ವ್ಯಕ್ತಿಯ ಛಾಯೆಯನ್ನು ಹಿಡಿದು ಎಳೆಯತಕ್ಕವಳು. ನೆರಳನ್ನೇ ಎಳೆದು ಆ ಹಕ್ಕಿಯನ್ನೋ ಏನು ಹಾರುತ್ತೋ ಅದನ್ನು ನುಂಗಾಕೊಳ್ಳೋಳು. ಹನುಮಂತ ಹಾರ್ತಾ ಇದ್ದಾನೆ, ಮುಂದಕ್ಕೆ ಹೋಗಿ ಆಗ್ತಾ ಇಲ್ಲ, ಏನೋ ಎಳೀತಾ ಇದೆ. ಕೆಳಗೆ ನೋಡ್ತಾನೆ, ಅವಳಿದ್ದಾಳೆ ಸಿಂಹಿಕೆ. ಸುಗ್ರೀವ ಹೇಳಿದ್ದ, ಆ ಸಮುದ್ರದಲ್ಲಿ ಇಂಥದ್ದೊಂದು ಭೂತ ಇದೆ, ನೆರಳನ್ನು ಹಿಡಿದು ಎಳೆದು ನುಂಗುವ ಭೂತ ಅದು, ಅದರಿಂದ ಎಚ್ಚರಿಕೆ ಇರಬೇಕಯ್ಯ ಹನುಮಂತ ಅಂತ ಹೇಳಿದ್ದ. ಹನುಮಂತ ನೋಡ್ದ, ಇದು ದೇವತೆಗಳದಲ್ಲ, ಇದು ರಾಕ್ಷಸ. ಅವನು ಯಥಾ ಪ್ರಕಾರ ಸಣ್ಣಗಾದ, ಅಂತ ನುಂಗಿದ್ಲು. ಒಳಕ್ಕೆ ಹೋದ, ಒಳಕ್ಕೆ ಹೋಗಿ ಬೆಳೆದು ಅವಳು ಹೊಟ್ಟೆ ಒಡೆದೋಯ್ತು, ಹೊರಗೆ ಬಂದ್ಬಿಟ್ಟ. ಇದಾಗಿ ಆ ಕಡೆಗೆ ಹೋಗಿ ಇಳಿತಾನೆ. ಆಗ ವಾಲ್ಮೀಕಿ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ಸ್ಮೃತಿರ್ಧೃತಿರ್ಮತಿರ್ದಾಕ್ಷ್ಯಂ. ನೋಡಯ್ಯ, ಯಾವನಾದರೂ ಒಬ್ಬ ವ್ಯಕ್ತಿ ಏನನ್ನಾದರೂ ಸಾಧಿಸಬೇಕಾಗಿದ್ದರೆ ಈ 4 ಲಕ್ಷಣ ಇರಬೇಕು ಅಂತ. ನಿನ್ನೆ ನಾನು 9 ಲಕ್ಷಣಗಳು ಹೇಳಬೇಕು ಅಂತ ಅಂದ್ಕೊಂಡೆ. ಹನುಮಂತ ಸುಗ್ರೀವ ಹತ್ರ ಮಾತನಾಡಿದ್ದು, ಅದಕ್ಕೆ ನಾನು ಅವಕಾಶ ಸಿಗಲಿಲ್ಲ, ಕಾಲ ಇರಲಿಲ್ಲ. ನೋಡೋಣ, ಉಳಿದ ದಿವಸಗಳಲ್ಲಿ ಯಾವುದಾದ್ರೂ ಸಂದರ್ಭ ಬಂದರೆ ನನಗೆ ಹನುಮಂತ ಯಾವ ರೀತಿ ಸುಗ್ರೀವನನ್ನು ವಶಪಡಿಸಿಕೊಂಡ ಅಂತ 9 ಲಕ್ಷಣಗಳನ್ನು ನಾನು ನಿನ್ನೆ ಹೇಳಿದ್ದೆ. ಅದು ಹೇಳೋಕ್ಕೆ ಸಾಧ್ಯ ಆದರೆ ನಾನು ಹೇಳಲಿಕ್ಕೆ ಪ್ರಯತ್ನಿಸ್ತೀನಿ. ಈಗ ಈ 4 ಪದಗಳನ್ನು ನೋಡಿಬಿಡೋಣ. ಸ್ಮೃತಿರ್ಧೃತಿರ್ಮತಿರ್ದಾಕ್ಷ್ಯಂ. ಈ 4
ನಾಲ್ಕು ಯಾರಲ್ಲಿ ಇರುತ್ತದೆ ಆ ವ್ಯಕ್ತಿ ಏನನ್ನಾದರೂ ಸಾಧಿಸೋಕೆ ಸಾಧ್ಯ ಇದೆ ಅಂತ. ಸ್ಮೃತಿ ಪ್ರಾರಂಭದಲ್ಲಿ ಜಾಂಬವಂತ ಕೊಟ್ಟಿದ್ದು. ಅಂದರೆ ಸ್ಮೃತಿರ್ವ್ಯತೀತ ವಿಷಯ ಮತಿರಾಗಾಮಿ ಗೋಚರ ಬುದ್ಧಿಸ್ತಾತ್ಕಾಲಿಕಿ ಜ್ಞೇಯ ಪ್ರಜ್ಞಾ. ಪ್ರಜ್ಞೆ ಅಂದರೆ ಏನಯ್ಯ ಅಂದರೆ ತ್ರೈಕಾಲಿಕಿ ಮತ, ಈ ಮೂರು ಕಾಲಗಳೂ ಸೇರಿರತಕ್ಕಂಥದ್ದು. ಅವನು ಪ್ರಜ್ಞಾವಂತ ಹನುಮಂತ. ಸ್ಮೃತಿ ಭೂತಕಾಲದಲ್ಲಿ ನಡೆದಿರತಕ್ಕಂಥ ಎಲ್ಲ ವಿಷಯಗಳನ್ನೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಈ ಸಮ್ಮೇಳನ ಹೀಗೆ ಮಾಡ್ತಾ ಇದ್ದೇನೆ, 8ನೇ ಸಮ್ಮೇಳನವನ್ನು ನಾನು ಹೇಗೆ ಮಾಡಿದೆ, 1ನೇ ಸಮ್ಮೇಳನ ಹೇಗೆ ಮಾಡಿದೆ, ಆಗ ಜನಸಂಖ್ಯೆ ಎಷ್ಟು ಬಂದಿದ್ದರು, ಮೊನ್ನೆ ತಾನೇ 10,000 ಜನದ ಊಟ ಆಯಿತು, ಆವತ್ತು 2,000 ಜನಕ್ಕೆ ಹೇಗೆ ಏರ್ಪಾಟು ಮಾಡಿದ್ದೆ ಅಂತ ಅದನ್ನೆಲ್ಲ ಸ್ಮೃತಿ ಯೋಚನೆ ಮಾಡೋ. ಧೃತಿ, ಅವರಿಗೆ ಆ ಧೈರ್ಯ, ನಾನು ಇಂಥದ್ದನ್ನು ಮಾಡ್ತೀನಿ ಅನ್ನತಕ್ಕಂಥದ್ದು ಎರಡನೇದಿರಬೇಕು. ಸ್ಮೃತಿರ್ಧೃತಿರ್ಮತಿ, ಹೇಗೆ ಮಾಡಬೇಕು. ಸ್ಮೃತಿರ್ಧೃತಿರ್ಮತಿರ್ದಾಕ್ಷ್ಯಂ, ದಕ್ಷರಾಗಿರಬೇಕು. ಅದು ಅವರಲ್ಲಿದೆ ತಾನೆ. ಈ 4 ಲಕ್ಷಣಗಳು ಯಾರಲ್ಲಿ ಇರುತ್ತದೆಯೋ ಅವರು ಎಂಥ ಕೆಲಸ ಬೇಕಾದರೂ ಸಾಧಿಸಬಹುದು. ಅಂತಹವರನ್ನು ಹನುಮಂತನ ಅಂಶ ಸಂಭೂತ ಅಂತ ಕರೀತಾರೆ. ಹನುಮಂತ ಹಾಗೆ ಲಂಘಿಸಿ ಈ 4 ಗುಣಗಳನ್ನು ಹೊಂದಿದ್ದ. ಆ 4 ಗುಣಗಳು ನಮ್ಮಲ್ಲಿ ಇದ್ದರೆ ನಾವು ನಮ್ಮ ಕಾರ್ಯಗಳಲ್ಲಿ ವಿಜಯಿ ಆಗ್ತೀವಿ ಅಂತ ಅದರ ಸೂಚನೆ. ಹನುಮಂತ ಬಂದ, ಅಲ್ಲಿ ಇಳಿದ, ಅಲ್ಲೆಲ್ಲ ಓಡಾಡ್ತಾ ಇದ್ದ. ಹೋ ಅಂತ ಬಂದ್ಲು ಯಾರೋ ಲಂಕಿನಿ. ಅವಳು ಕಾವಲು ಕಾಯ್ತಾ ಇದ್ದಾಳೆ. ಯಾರಯ್ಯ ನೀನೋ? ಅಮ್ಮ, ನಾನು ಹೀಗೆ ಒಬ್ಬ ಪ್ರವಾಸಿ. ಯಾಕೆ ಬಂದಿದೆಯಾ ಇಲ್ಲಿ? ಏನೋ ಹೇಳಿದರು, ಸ್ವರ್ಣಲಂಕೆ ಅಂತೆ. ಆ ಸ್ವರ್ಣಲಂಕೆಯನ್ನು ಹಾಗೇ ನೋಡ್ಕೊಂಡು ಹೋಗೋಣ, ಇಷ್ಟು ಚೆನ್ನಾಗಿದೆ ಅಂತ ಅಂದುಕೊಂಡು ಬಂದಿದ್ದೇನೆ ನಾನು. ನಾನು ಒಳಗೆ ಬಿಡಲ್ಲ ಅಂದು. ಬಿಡಲ್ವಾ? ನಾನು ಹೋಗ್ತೀನಿ ಇಂದಾತ. ಮುಷ್ಟಿನ ಅಭಿಜಗಾನೈನ ಹನುಮಾನ್ ಕ್ರೋಧ ಮೂರ್ಛಿತ. ಹನುಮಂತ ಸಿಟ್ಟು ಮಾಡಿಕೊಂಡು ಮುಷ್ಟಿಯನ್ನು ಎತ್ತಿ ಒಂದು ಕೊಟ್ಟ. ಅವಳು ಬಿದ್ಲು. ಅವಳಂದ್ಲು, ಓಹೋ, ಇಲ್ಲಿಗೆ ಲಂಕೆಯ ಪತನ ಆಗುತ್ತೆ. ಇದನ್ನು ನನಗೆ ಬ್ರಹ್ಮ ಹೇಳಿದ್ದ. ಯಾವ ದಿವಸ ಲಂಕಿಣಿಗೆ ಏಟು ಕೊಟ್ಟು ಯಾರಾದರೂ ಬೀಳಿಸುತ್ತಾರೋ ಅದು ಲಂಕೆಯ ಪತನದ ಮೊಟ್ಟ ಮೊದಲನೆಯ ಸೂಚನೆ ಅಂತ ಹೋಗಪ್ಪ ಒಳಕ್ಕೆ ಅಂತ ಹೇಳಿದರು. ಹನುಮಂತ ಒಳಕ್ಕೆ ಹೋದ. ಒಳಕ್ಕೆ ಹೋಗಿ ಆ ಲಂಕೆಯನ್ನು ಕಾಣ್ತಾ ಇದ್ದಾನೆ. ಇರಲಿ, ಲಂಕೆಯನ್ನು ನಾಳೆ ನೋಡಿಸೋಣ. ಹನುಮಂತ ಕಂಡಂತಹ ಲಂಕಾ ಮೋಹಿನಿ ಹೇಗಿದ್ದಳು ಅನ್ನುವುದನ್ನು.